ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಆಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಮಾಘ ಮಾಸದ ಶುಕ್ಲಪಕ್ಷದ ಪ್ರತಿಪದಾದಿಂದ ಪ್ರಾರಂಭ ಮಾಡಿಕೊಂಡು ನವಮಿವರೆಗಿನ ಕಾಲವನ್ನು ಆಚಾರ್ಯರ ಸ್ಮರಣೆಯಲ್ಲಿ ವಿನಿಯೋಗ ಮಾಡುತ್ತೇವೆ. ಮಧ್ವನವಮಿ, ಆ ಮಧ್ವನವಮಿಯ ಅಂಗವಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಯಥಾಯೋಗ್ಯ ಯಥಾವಕಾಶಂ ಪ್ರವಚನವನ್ನು ಮಾಡುವಂತಹದ್ದಿತ್ತು. ಈ ಬಾರಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಹಿಂದೆ ನಡೆದದ್ದೇ ಇದೆ. ಅದನ್ನೇ ಮುಂದೆ ತೆಗೆದುಕೊಂಡು ಈ 9 ದಿನಗಳ ಅವಧಿಯಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಹಿಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 8ನೇ ಅಧ್ಯಾಯದ 92 ಶ್ಲೋಕಗಳು ಮುಕ್ತಾಯವಾಗಿತ್ತು. 93ನೇ ಶ್ಲೋಕದಿಂದ ಇವತ್ತು ಮುಂದಿನ ಕಥಾಭಾಗ ಪ್ರಾರಂಭವಾಗಬೇಕು. ನಿತ್ಯದಲ್ಲೂ ಕೂಡ ಆಚಾರ್ಯರ ಸಂಸ್ಮರಣೆಯನ್ನು ಒಂದೊಂದನ್ನು ಮಾಡ್ತಾ ಹೋಗೋಣ. ಆಚಾರ್ಯರು ಎಲ್ಲ ರೀತಿಯಿಂದಲೂ ಕೂಡ ಸಮಾಜಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ. ಒಂದು ಜ್ಞಾನದ ಪ್ರಪಂಚ ಇರಬಹುದು, ಅಲ್ಲಿ ಗ್ರಂಥಗಳನ್ನು ಬರೆಯುವಿಕೆ ಅಥವಾ ಗ್ರಂಥದ ಸಂಶೋಧನಾ, ಗ್ರಂಥಗಳ ಸಂಗ್ರಹ, ಈ ಕ್ಷೇತ್ರದಲ್ಲೂ ಆಚಾರ್ಯ ಕೆಲಸವನ್ನು ಮಾಡಿದ್ದಾರೆ. ಭಕ್ತರನ್ನು ಉದ್ಧಾರ ಮಾಡುವುದು, ಆ ಪ್ರಪಂಚದಲ್ಲೂ ಆ ಕಡೆಗೂ ಆಚಾರ್ಯ ಕೆಲಸ ಮಾಡಿದ್ದು, ಸಮಾಜಮುಖಿಯಾಗಿ ಮಾಡಿರುವಂತಹ ಕೆಲಸಗಳು ಅವೆಲ್ಲವೂ ಸಾಕಷ್ಟು ನಮ್ಗೆ ಕಾಣ್ತದೆ. ಯಾವುದೋ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನದಿಗೆ ಆಣೆಕಟ್ಟು ಕಟ್ಟಬೇಕಾಗಿತ್ತು, ಅಡ್ಡಲಾಗಿ ಕಳಸ ಅಂತ ಒಂದು ಊರಿನ ಕಥೆಯನ್ನು ಕೇಳುತ್ತೇವೆ. ಆ ಒಂದು ದೊಡ್ಡ ಬಂಡೆಗಲ್ಲನ್ನು ತಂದು ಅರ್ಧದಲ್ಲೇ ಇಟ್ಟಿರ್ತಾರೆ, ಮಾರ್ಗ ಮಧ್ಯದಲ್ಲಿ ಎತ್ತಲಿಕ್ಕೆ ಆಗ್ತಿರೋದಿಲ್ಲ ಜನರಿಗೆ. ಆಗ ಆಚಾರ್ಯರು ತಾವೇ ಅನಾಯಾಸವಾಗಿ ಆ ಕಲ್ಲನ್ನು ಒಯ್ದು ನದಿಯ ಮಧ್ಯದಲ್ಲಿ ಇಟ್ಟು ನೀರು ತಡೆಯುವಂತೆ ಮಾಡಿದ ವ್ಯವಸ್ಥೆಯನ್ನು ಮಾಡಿದ್ದು ಉಂಟು. ಮಳೆ ಬರೆಸಿರುವಂತಹ ಪ್ರಸಂಗ ಇದೆ. ಹೀಗೆ ಸಮಾಜಮುಖಿಯಾಗಿಯೂ ಕೆಲಸ ಉಂಟು, ಭಕ್ತರನ್ನು ಅನುಗ್ರಹ ಮಾಡಿದ್ದು, ಗ್ರಂಥಗಳ ರಚನೆಯನ್ನು ಮಾಡಿದ್ದು, ತೀರ್ಥಕ್ಷೇತ್ರಗಳ ಸಂಚಾರ, ಆ ಕ್ಷೇತ್ರಗಳ ಸಂಚಾರವನ್ನು ಮಾಡುವ ಮೂಲಕವಾಗಿ ನಮ್ಮೆಲ್ಲರಿಗೂ ಕೂಡ ನಾವು ನಮ್ಮ ಜೀವನದಲ್ಲಿ ಹೀಗೆ ತೀರ್ಥಯಾತ್ರೆಯನ್ನು ಮಾಡಿ ಪುಣ್ಯವನ್ನು ಗಳಿಸಿಕೊಳ್ಳಬೇಕು ಅನ್ನುವ ಎಚ್ಚರವನ್ನು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಮುಖಿಯಾದ ಕೆಲಸ ಉಂಟು ಆಚಾರ್ಯದು. ಅವರ ಚರಿತ್ರೆಗಳನ್ನು ಕೇಳುವಾಗ ಮತ್ತೆ ಮತ್ತೆ ಕೇಳೋಣ. ಸದ್ಯದಲ್ಲಿ ಆಚಾರ್ಯರ ಕೃತಿಗಳಲ್ಲೇನೆ ಅತ್ಯಂತ ವಿಶಾಲವಾದದ್ದು, ಶ್ಲೋಕದ ಆ ಪುಟಗಳ ಸಂಖ್ಯೆಯಲ್ಲಿ ಅತ್ಯಂತ ವಿಶಾಲವಾದದ್ದು ಯಾವುದು, ವಿಸ್ತಾರವಾದದ್ದು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. ನಾವು 1ನೇ ಅಧ್ಯಾಯದಿಂದ ಪ್ರತಿ ಶ್ಲೋಕವನ್ನು ನೋಡ್ತಾ ಬಂದಿದ್ದೇವೆ ಕಳೆದ ದಿನಗಳಲ್ಲಿ. ಈಗ 8ನೇ ಅಧ್ಯಾಯದ 93ನೇ ಶ್ಲೋಕದಿಂದ ಮುಂದೆ ವರಿತಾ ಇದೆ. ರಾಮಾಯಣದ ನಿರ್ಣಯವನ್ನು ಹೇಳಿ ಹೊರಟಿದ್ದಾರೆ ಆಚಾರ್ಯ. ನಾನು ಹಿಂದೆ ಪ್ರವಚನ ಮಾಡುವಾಗ ಹೇಳಿದ್ದೇನೆ, ಹೇಗೆ 2 ಗ್ರಂಥಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ಒಂದು ಕಡೆಗೆ ಸಮನ್ವಯ ಮಾಡಿ ತೋರಿಸಬೇಕು. ಯಾಕೆ ಆಚಾರ್ಯರು ನಿರ್ಣಯವನ್ನು ಬರೀಬೇಕಾಯಿತು ಅಂದರೆ, ಬರೆಯದೇ ಹೋದರೆ ನಮಗೆ ರಾಮಾಯಣ ಹಾಗೂ ಮಹಾಭಾರತ ಅಥವಾ ಇನ್ನಿತರ ಪುರಾಣಗಳು ಮತ್ತು ರಾಮಾಯಣ ಹಾಗೂ ವೇದ ಇವೆಲ್ಲದರ ಮೇಲೆ ಸಂಶಯ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಇದೇನು ಒಂದು ಕಡೆಗೆ ಹೀಗೆ ಹೇಳ್ತಾರೆ, ಇನ್ನೊಂದು ಕಡೆಗೆ ಹೀಗೆ ಹೇಳ್ತಾರಲ್ಲ. ಅದಕ್ಕೆ ಅವೆಲ್ಲವನ್ನು ಹೊಂದಿಸಿ ಹೀಗೆ ಹೇಳಬೇಕು ಅಂತ ವ್ಯವಸ್ಥೆ ಮಾಡಿಕೊಟ್ಟವರು ಆಚಾರ್ಯರು. ಅದಕ್ಕೆ ಹಿಂದೆ ಆಗಿರುವಂತಹ ಪ್ರಸಂಗ, ರಾಮನ ಸ್ಪರ್ಶದಿಂದ ಲಕ್ಷ್ಮಣನ ಶವ ಪರಿಹಾರವಾಗಿದೆ ಅಂತ ಕೇಳಿದ್ದೇವೆ. ಅದರ ಮುಂದೆ 93ನೇ ಶ್ಲೋಕ, ಸಶೇಷ ಭೋಗಾಭಮಥೋ ಜನಾರ್ದನಃ ಪ್ರಗಹ್ಯ ಚಾಪಂ ಸಶರಂ ಪುನಶ್ಚ ಸುಲಬ್ಧ ಸಂಜ್ಞಂ ರಜನೀಚರೇಶಂ ಜಗಾದ ಸಜ್ಜೀಭವ ರಾವಣೀತಿ. ಈಗ ರಾಮ ಹಾಗೂ ರಾವಣರ ಯುದ್ಧ, ಮೊಟ್ಟ ಮೊದಲನೇ ಬಾರಿ ಇಬ್ಬರೂ ಯುದ್ಧ ಭೂಮಿಯಲ್ಲಿ ಎದುರಾಗಿದ್ದಾರೆ. ಇಲ್ಲಿವರೆಗೆ ರಾಮನ ಪರಾಕ್ರಮವನ್ನು ರಾವಣ ಕೇಳಿದ್ದ, ರಾವಣನ ಅತಿನೀಚತನವನ್ನು ರಾಮ ತನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾನೆ ಎನ್ನುವುದರಿಂದ ಅನುಭವಿಸಿ ತಿಳಿದಿದ್ದ. ಆದರೆ ಇಬ್ಬರೂ ಮುಖಾಮುಖಿಯಾಗಿ ಯುದ್ಧವನ್ನು ಮಾಡಲಿಕ್ಕೆ ಬಂದದ್ದು ಮೊದಲನೇ ಬಾರಿ. ಎಲ್ಲಿ ಭೇಟಿಯಾಗೋದು ಅಂತ ಕೇಳಿದ್ರೆ ಕುರುಕ್ಷೇತ್ರದಲ್ಲಿಯೇ ಭೇಟಿಯಾಗೋದು, ಯುದ್ಧ ಭೂಮಿಯಲ್ಲೇ ಭೇಟಿಯಾಗೋದು.
ಕುರುಕ್ಷೇತ್ರ ಅಂತನ್ನೋ ಶಬ್ದ ಯುದ್ಧ ಭೂಮಿ ಅನ್ನೋ ಅರ್ಥದಲ್ಲಿ ಪರ್ಯಾಯವಾಗಿ ಬಿಟ್ಟಿದೆ. ಅದಕ್ಕೆ ಎಲ್ಲಿ ಭೇಟಿಯಾದದ್ದು? ಯುದ್ಧ ಭೂಮಿಯಲ್ಲಿ ಭೇಟಿಯಾದದ್ದು. ಹೇಗಾಯಿತು? ಆ ಬಾಣವನ್ನು ತೆಗೆದುಕೊಂಡಿದ್ದಾನೆ, ಹೇಳಿದ. ಅಲ್ಲಿ ರಾವಣ ಲಕ್ಷ್ಮಣನ ಜೊತೆ ಯುದ್ಧ ಮಾಡ್ತಾ ಇರುವಾಗ ದಳದಿದ್ದ. ದಳದು ಸ್ವಲ್ಪ ಎಚ್ಚರಗೊಂಡಿದ್ದಾನೆ. ಎಚ್ಚರಗೊಂಡಾಗ ರಾಮ ಹೇಳ್ತಾನೆ, ಸಹ ಆ ರಾಮಚಂದ್ರ ಶೇಷಭೋಗಾಭಂ ಅಥೋ ಚಾಪಂ ಪ್ರಗಹ್ಯ ಸಹ ಜನಾರ್ದನ. ಆ ರಾಮಚಂದ್ರ ಕೈಯಲ್ಲಿ ಬಿಲ್ಲನ್ನು ಎತ್ತಿಕೊಂಡಿದ್ದಾನೆ. ಆ ಬಿಲ್ಲು ನೋಡ್ಲಿಕ್ಕೆ ಹೆಂಗಿತ್ತು ಅಂದರೆ ದೊಡ್ಡದಾದ ಹಾವಿನ ಮೈ ಅಂತ ಇತ್ತಂತೆ. ಒಂದು ಹಾವು, ದೊಡ್ಡ ಉದ್ದನ ಹಾವು ಇರ್ತದಲ್ಲ, ಅದು ಹಿಂಗೆ ಕೈಯಾಗಿ ಹಿಡ್ಕೊಂಡಿದ್ರೆ ಹೆಂಗೆ ಕಾಣಿಸ್ಬೇಕು ಹಂಗೆ ರಾಮಚಂದ್ರ ಹಿಡ್ಕೊಂಡಿರುವಂತಹ ಬಿಲ್ಲು ಆ ತರಹದಿಂದ ಕಾಣ್ತಾ ಇತ್ತಂತೆ. ಶೇಷದೇವರ ಮೈ ಅಂತ ಇರುವಂತಹ ಬಿಲ್ಲನ್ನು ಎಳೆದುಕೊಂಡು ಸಶರಂ ಪುನಶ್ಚ ಬಾಣವನ್ನ ಹೂಡಿ ಹೇಳ್ತಾನೆ. ಯಾರಿಗೆ? ಸುಲಬ್ಧ ಸಂಜ್ಞಂ ರಜನೀಚರೇಶಂ. ಆ ಅಷ್ಟೊತ್ತಿಗೆ ಚಲೋ ಎಚ್ಚರ ಬಂದಿತ್ತಂತೆ, ಮೈ ಮೇಲೆ ಚಲೋ ಎಚ್ಚರ ಬಂದಿತ್ತು ರಾವಣನಿಗೆ. ಹೇಳಿದ. ಅದು ರಾವಣನಿಗೂ ಲಕ್ಷ್ಮಣನಿಗೂ ಯುದ್ಧ ಆದಾಗ ಲಕ್ಷ್ಮಣನನ್ನ ರಾಮಚಂದ್ರ ಹಸ್ತಸ್ಪರ್ಶದಿಂದ ಎಬ್ಬಿಸಿದ್ರೆ ರಾವಣ ತಾನು ಬಿದ್ದವನು ಎಚ್ಚರಗೊಂಡಿದ್ದಾನೆ ಮರಳಿ. ಆಗ ಹೇಳ್ತಾನೆ, ಜಗಾದ ಸಜ್ಜೀಭವ ರಾವಣೀತಿ, ನೀನು ತಯಾರಾಗಪ್ಪ ಯುದ್ಧಕ್ಕೆ ಅಂತ ಹೇಳಿದ್ದಾನೆ. ಏನ್ ಮಾಡ್ತಾನೆ? ರಥಂ ಸಮಾರುಹ್ಯ ಪುನಃ ಸಕಾರ್ಮುಕಃ ಸಮಾರ್ಗಣೋ ರಾವಣ ಆಶುರಾಮಂ ಅಭ್ಯೇತ್ಯ ಸರ್ವಾಶ್ಚ ದಿಶಶ್ಚಕಾರ ಶರಾಂಧಕಾರ ಪರಮಾಸ್ತ್ರವೇತ್ತ. ರಥಂ ಸಮಾರುಹ್ಯ, ರಥವನ್ನ ಏರಿಕೊಂಡಿರುವಂಥವನು ಪುನಃ ಸಕಾರ್ಮುಕ, ಮತ್ತೆ ಕೈಯಲ್ಲಿ ಬಿಲ್ಲನ್ನು ಹಿಡಿದ. ಕಾರ್ಮುಕ ಅಂತ ಕರೆಯೋದು ಬಿಲ್ಲಿಗೆ. ಸಕಾರ್ಮುಕ, ಬಿಲ್ಲು ಸಹಿತನಾಗಿ. ಸ ಮಾರ್ಗಣ, ಮಾರ್ಗಣ ಅಂದ್ರೆ ಬಾಣ. ಮಾರ್ಗ ನೋಡ್ರಿ, ಮಾರ್ಗಣ ಅನ್ನೋ ಅಲ್ಲಿ ಮಾರ್ಗ ಅಂದ್ರೆ ದಾರಿ ಅಂತ ಅರ್ಥದ. ಒಂದು ನಕಾರ ಸೇರಿಸಿದ್ರಿ ಅಂದ್ರೆ ಬಾಣಗಳು ಅಂತ ಅರ್ಥ ಆಗ್ತದೆ. ಕಾರ್ಮುಕ ಅಂತನ್ನೋ ಶಬ್ದಕ್ಕೆ ಬಿಲ್ಲು, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ರಾವಣ ಆಶು ರಾಮಂ ಅಭ್ಯೇತ್ಯ ಬಂದ. ರಾಮನ ಕಡೆಗೆ ಬಂದಿದ್ದಾನೆ. ಸರ್ವಾಶ್ಚ ದಿಶಃ ಚಕಾರ ಶರಾಂಧಕಾರ, ಇಷ್ಟು ಬಾಣಗಳನ್ನು ಬಿಟ್ಟಿದ್ದಾನೆ ಅಂದರೆ ಸೂರ್ಯ ಇದ್ದಾಗಲೇನೆ ಎಲ್ಲಾ ದಿಕ್ಕುಗಳಲ್ಲಿ ಕತ್ತಲೆ ಆವರಿಸಿಕೊಂಡಂತೆ. ಬಾಣದ ಪ್ರಯೋಗ ಎಷ್ಟಿತ್ತು ಅಂದರೆ ಸೂರ್ಯನನ್ನು ಮುಚ್ಚಿ ಹಾಕಿ ಸೂರ್ಯನ ಕಿರಣಗಳು ಒಳಗೆ ಬರದೇ ಇರುವಷ್ಟು ಬಾಣಗಳನ್ನು ಬಿಟ್ಟಿದ್ದಾನಂತೆ. ಪರಮಾಸ್ತ್ರವೇತ್ತ, ಉತ್ತಮ ಅಸ್ತ್ರಗಳನ್ನು ಬಲ್ಲವನಾಗಿರುವಂತಹ ಅವನು ಎಲ್ಲ ಕಡೆಗೆ ಆ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ರಥೇ ಸ್ಥಿತೇಸ್ಮಿನ್ ರಜರೀಚರೇಶೇ ನಮೇ ಪತಿರ್ಭೂಮಿ ತಲೆ ಸ್ಥಿತ ಸ್ಯಾತ್ ಇತಿ ಸ್ಮ ಪುತ್ರಃ ಪವನಸ್ಯ ರಾಮಂ ಸ್ಕಂದಂ ಸಮಾರೋಪ್ಯ ಯಯೌ ಚ ರಾಕ್ಷಸಂ. ಇದು ಯುದ್ಧ ನಡೀತಾ ಇದೆ. ರಾಮನನ್ನ ಹನುಮಂತ ನೋಡಿದ್ದಾನೆ. ರಾಮ ನೆಲದ ಮೇಲೆ ನಿಂತು ಯುದ್ಧ ಮಾಡ್ತಾ ಇದ್ದಂತೆ. ಹನುಮಂತ ಅಂದ, ಇವ ರಾಕ್ಷಸ, ಅವನು ರಥದಲ್ಲಿ ಏರಿ ಎಲ್ಲ ಆಯುಧಗಳನ್ನು ಇಟ್ಟುಕೊಂಡು ಕವಚಗಳನ್ನು ಹಾಕಿಕೊಂಡು ಯುದ್ಧ ಮಾಡ್ಲಿಕ್ಕೆ ಬಂದರೆ ನಮ್ಮ ಸ್ವಾಮಿ ರಾಮಚಂದ್ರ ನೆಲದ ಮೇಲೆ ನಿಂತು ಯುದ್ಧ ಮಾಡೋದು ಎಷ್ಟರ ಮಟ್ಟಿಗೆ ಸರಿಯದ? ಯಾಕಂದರೆ ಯುದ್ಧದ ನಿಯಮ ಏನಿದೆ ಅಂದರೆ ಇಬ್ಬರೂ ಹೋರಾಟ ಮಾಡುವಂಥವರು ಸಮಾನವಾಗಿರುವಂತಹದ್ರಲ್ಲಿ ಇದ್ದುಕೊಂಡು ಯುದ್ಧ ಮಾಡಬೇಕು ಅಂತದ. ಕುದುರೆ ಮೇಲೆ ಇದ್ದವರು ಕುದುರೆ ಸವಾರನ ಜೊತೆಗೆ, ಆನೆ ಮೇಲಿದ್ದವರು ಆನೆಯವರ ಜೊತೆಗೆ. ಯಾಕೆ ಹಿಂಗೆ ವ್ಯವಸ್ಥೆ ಮಾಡಿದ್ದಾರೆ? ಆನೆ ಮೇಲೆ ಕುಳಿತುಕೊಂಡು ಯುದ್ಧ ಮಾಡುವನು ಕುದುರೆ ಮೇಲೆ ಕುಳಿತುಕೊಂಡು ಯುದ್ಧ ಮಾಡುವನ ಜೊತೆಗೆ ಹೊರಟ್ರೆ ಸರಳವಾಗಿ ಗೆದ್ಬಿಡ್ತಾನವ ಮೇಲಿದ್ದವ. ಯಾಕಂದ್ರೆ ಆನೆ ಒಂದೇಟು ಹೊಡೆದ್ರೆ ಕುದುರೆ ಎಲ್ಲೋ ಓಡೋಗಿ ಬೀಳ್ತದೆ. ಅದಕ್ಕೆ ಹಂಗೆ ವ್ಯವಸ್ಥೆ ಇಲ್ಲ. ರಥದಲ್ಲಿದ್ದವನ ಜೊತೆಗೆ, ಕಾಲಾಳು ಕಾಲಾಳ ಜೊತೆಗೆ ಯುದ್ಧ ಮಾಡಬೇಕು ಅಂತ ನಿಯಮ ಇದ್ದಾಗ ರಾವಣ ಮಾತ್ರ ರಥದಲ್ಲಿ ಕುಳಿತುಕೊಂಡಿದ್ದಾನೆ, ರಾಮಚಂದ್ರ ನೆಲದ ಮೇಲೆ ನಿಂತುಕೊಂಡಿದ್ದಂತೆ. ಹನುಮಂತನಿಗೆ ಸಹನ ಆಗಲಿಲ್ಲ. ಸಹನ ಆಗದೆ ಇದ್ದಾಗ ಬಂದ. ರಥೇ ಸ್ಥಿತೇಸ್ಮಿನ್ ರಜನೀಚರೇಶೆ, ಅಸ್ಮಿನ್ ರಜನೀಚರೇಶೆ ರಥೇ ಸ್ಥಿತೇ ಸತಿ. ರಾವಣ ರಥದಲ್ಲಿ ಇದ್ದಾಗ ನಮೇ ಪತಿ ಭೂಮಿ ತಲೆ ಸ್ಥಿತಸ್ಯ, ನನ್ನ ಸ್ವಾಮಿಯಾಗಿರುವಂತಹ ರಾಮಚಂದ್ರ ಅವನು ನೆಲದ ಮೇಲೆ ನಿಲ್ಲೋದ. ಇತಿ ಸ್ಮ ಪುತ್ರ ಪವನಸ್ಯ ಪುತ್ರ ಹನುಮಾನ್ ರಾಮಂ ಸ್ಕಂದಂ ಸಮಾರೋಪ್ಯ, ರಾಮಚಂದ್ರನ ತನ್ನ ಎರಡೂ ಸ್ಕಂದಗಳ ಮೇಲೆ ಭುಜಗಳ ಮೇಲೆ ಇರಿಸಿಕೊಂಡು ಯಯೌ ಚ ರಾಕ್ಷಸಂ, ರಾವಣನ ಎದುರಿನಲ್ಲಿ ಬಂದು ನಿಂತು ಯುದ್ಧ ಮಾಡ್ತಾ ಇದ್ದಾನೆ. ಹನುಮಂತನ ಮೇಲೆ ಏರಿ ರಾವಣ ಯುದ್ಧ ಮಾಡಿದಾಗ ಪ್ರಾಯ ಇದು ನಮಗೊಂದು ಸಾಕ್ಷ್ಯ ಸಿಕ್ತು. ಏನು ಸಾಕ್ಷ್ಯ ಸಿಕ್ತು ಅಂದರೆ ವರದೋ ವಾಯುವಾಹನ ಅಂತ ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೊಂದು ಹೆಸರು. ಎಷ್ಟು ಚಂದ ಹೆಸರು ನೋಡ್ರಿ, ವಾಯುವಾಹನ ಅಂತ ತಿಳಿದುಕೊಂಡು. ಸಾಮಾನ್ಯವಾಗಿ ವಿಷ್ಣುವನ್ನ ಪರಿಚಯ ಮಾಡಿಸುವಾಗ ಗರುಡ ವಾಹನ ಅಂತ ಪರಿಚಯ ಮಾಡಿಸಿರ್ತಾರೆ. ಆದರೆ ಇಲ್ಲಿ
ಏನು ಪರಿಚಯ ಮಾಡಿಸ್ತಾ ಇದ್ದಾರೆ? ಗರುಡ ವಾಹನ ಅಲ್ಲ, ವಾಯುವಾಹನ ಅಂತ ಪರಿಚಯ ಮಾಡಿಸ್ತಾ ಇದ್ದಾರೆ. ಅಂದರೆ ಭಗವಂತ ಕೆಲವು ಬಾರಿ ಗರುಡನ ಮೇಲೇರಿಯು, ಇನ್ನು ಕೆಲವು ಬಾರಿ ಹನುಮನ ಮೇಲೆ ಪ್ರಾಣದೇವರ ಮೇಲೆ ಏರಿಕೊಂಡು ಹೊರಟಿರ್ತಾನೆ. ಆದ್ದರಿಂದ ವಾಯುವಾಹನ ಅಂತನ್ನುವ ಹೆಸರು ಕೂಡ ನಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ಸಿಗ್ತದೆ. ಏರಿಕೊಂಡಾಗ ಒಂದು ಪ್ರಸಂಗ ಆಯಿತಂತೆ. ವಾಲ್ಮೀಕಿ ಋಷಿಗಳು ತಮ್ಮ ರಾಮಾಯಣದಲ್ಲಿ ಬರೀತಾರೆ. ಅವ ಹನುಮಂತ ರಾಮನನ್ನ ಬೆನ್ನಿನ ಮೇಲೆ ಏರಿಸ್ಕೊಂಡದ್ದು ನೋಡಿ ಸಹನ ಆಗಲಿಲ್ಲ ರಾವಣನಿಗೆ. ಅವನು ನೆಲ ಮೇಲೆ ನಿಂತಿದ್ದ, ಇವನ್ಯಾಕೆ ಮಧ್ಯದಲ್ಲಿ ಅಂತ ಹೇಳಿ ನಾನಾ ತರಹದ ಬಾಣಗಳನ್ನು ಬಡಿತಾ ಇದ್ದಾನಂತೆ. ಯಾರಿಗೆ? ಹನುಮನಿಗೆ. ನಾನಾ ತರಹದ ಬಾಣ ಪ್ರಯೋಗ ಮಾಡಿದ್ದಾನೆ. ಮಾಡಿದ್ರೆ ಏನಾಯಿತು ಅಂದರೆ ಅಷ್ಟೆಲ್ಲ ಅಸ್ತ್ರಗಳು ಹನುಮನ ಮೇಲೆ ಬಿದ್ದರೂ ಕೂಡ ಹನುಮಂತನ ದೇಹಕ್ಕೆ ಒಂದು ಚೂರು ಗಾಯ ಆಗಲಿಲ್ವಂತೆ. ಮತ್ತೇನಾಯಿತು ಅಂದರೆ ಉಳಿದು ಇನ್ನಿಷ್ಟು ಹನುಮಂತನ ಪ್ರಕಾಶ ಶೋಭೆ ಹೆಚ್ಚಾಯಿತಂತೆ. ಮುಖದ ಕಾಂತಿ ಹೆಂಗೆ? ಈ ಸುವರ್ಣ ಇರ್ತದೆ ನೋಡ್ರಿ, ಬಂಗಾರ. ಆ ಬಂಗಾರವನ್ನ ಅಕ್ಕಸಾಲಿಗರು ಏನು ಮಾಡ್ತಾರೆ ಅಂದರೆ ಆಭರಣ ಮಾಡಬೇಕಾದಾಗ ಬೆಂಕಿ ಒಳಗೆ ಕಾಯಿಸ್ತಾರೆ, ಹೊಡಿತಾರೆ, ಮತ್ತೊಂದು ಕಟ್ ಮಾಡ್ತಾರೆ. ಎಲ್ಲ ಮಾಡಿದಂಗೆ ಆ ಬಂಗಾರ ಏನಾಗ್ತದೆ? ಇನ್ನಿಷ್ಟು ಫಳಫಳ ಅಂತ ಹೊಳಿತದೆ ಹೊರತಾಗಿ ಅದೇನಾಗೋದಿಲ್ಲ, ಮಸಕಾಗೋದಿಲ್ಲ, ಮಂಕಾಗೋದಿಲ್ಲ. ಹಂಗೆ ಹನುಮಂತ ಪುಟಕ್ಕಿಟ್ಟ ಚಿನ್ನದಂತೆ ಫಳಫಳ ಅಂತ ಹೊಳೆಯಲು ಪ್ರಾರಂಭ ಮಾಡಿದ್ದಾನೆ. ಮುಂದೆ ಪ್ರಸಹ್ಯ ರಾಮೋಸ್ಯ ಹಯಾನ್ ನಿಹತ್ಯ ಸೂತಂಚ ಕೃತ್ವಾ ತಿಲಶೋ ರಥಂ ಧ್ವಜಂ ಧನುಂಷಿ ಖಡ್ಗಂ ಸಕಲಾಯುಧಾನಿ ಛತ್ರಂ ಚ ಸಂಚಿದ್ಯ ಚಕರ್ತಮೌಲಿಂ. ರಾಮನ ಒಂದು ಬಾಣ, ರಾಮ ಬಿಟ್ಟಿರುವಂತಹ ಬಾಣದ ಪ್ರಸಂಗ, ಬಾಣದ ಹೊಡೆತ ಹೆಂಗಿತ್ತು ಅಂದರೆ ಮೊದಲೊಂದು ಸ್ಮೈಲ್ ಕೊಟ್ಟನಂತೆ ರಾಮ. ಪ್ರಸಹ್ಯ ರಾಮ. ಯಾಕೆ ಅಂದರೆ ನಾನು ಹನುಮನ ಮೇಲೇರಿ ಬಂದಿದ್ದೇನೆ ಅನ್ನೋದಕ್ಕೆ ನಿನಗೆ ಸಹನ ಆಗದೆ ಅವನ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದೀಯಲ್ಲ, ಇದು ಯುದ್ಧ ನಿಯಮಕ್ಕೆ ಹೊರತಾದದ್ದು. ಯಾಕೆ ಯುದ್ಧ ನಿಯಮಕ್ಕೆ ಹೊರತಾದದ್ದು? ಸಾರಥಿಯನ್ನಾಗಲಿ ರಥವನ್ನಾಗಲಿ ಹೊಡೆಯುವ ಹಾಗಿಲ್ಲ ಯುದ್ಧ ನಿಯಮದ ಪ್ರಕಾರ. ಅವನ ಜೊತೆಗೆ ಅಷ್ಟೇ ಯುದ್ಧ ಮಾಡಬೇಕು. ಇಲ್ಲೇ ಹೋದರೆ ಇವರು ಸಿಟ್ಟಿನ ಭರದಲ್ಲಿ ಹೊಡಿತಾ ಹೋದರೆ ಎಷ್ಟು ಮಂದಿ ಸಾರಥಿಗಳು ಸತ್ತು ಹೋಗ್ತಾರೆ ಯಾರಿಗೆ ಗೊತ್ತು. ಹೀಗಾಗಿ ಸಾರಥಿಗಳಿಗೆ ಮೊದಲೇ ಜೀವದಾನ. ನೀವು ಯಾರೂ ಕೂಡ ಯುದ್ಧ ಭೂಮಿಯಲ್ಲಿ ಸಾಯತಕ್ಕದ್ದಲ್ಲ, ಸಾಯೋ ಹಂಗಿಲ್ಲ ಅಂತ ವ್ಯವಸ್ಥೆ ಮಾಡ್ಕೊಂಡು ಬಂದಿರಬೇಕು. ಹಾಗಿರುವಾಗ ಹನುಮಂತನ ಮೇಲೆ ಬಾಣ ಪ್ರಯೋಗ ಮಾಡಿ ಯುದ್ಧ ನಿಯಮವನ್ನು ಮುರಿದದ್ದಕ್ಕೆ ರಾಮ ಅಂದ, ಮತ್ತೆ ನೀವೇ ಹಾದಿ ಮಾಡಿಕೊಟ್ಟಿ, ನಮಗೆ ನಿಯಮ ಮುರಿಬಹುದು ಅಂತ ತೋರಿಸಿಕೊಟ್ಟವ್ರು ಯಾರು? ನೀವೇ. ಅದಕ್ಕೆ ನೋಡ್ರಿ, ನಾವು ಯಾವಾಗಲೂ ಹಿಂಗೆ ತಿಳ್ಕೊಂಡಿರ್ಬೇಕು. ನಮ್ಮನ್ನ ಯಾರು ನೋಡ್ತಾರೆ ಬಿಡ್ರಿ, ನಮಗೇನು ಸಂಬಂಧ ಬಿಡ್ರಿ, ನಾವು ಹಿಂಗೆ ನಿಯಮವನ್ನು ಮುರಿದ್ರೆ ಆಗ ಎದುರಿಗಿದ್ದವ್ರಿಗೆ ಒಂದು ಅವಕಾಶ. ಯಾರಿಗೆ ಗೊತ್ತಾಗ್ಯದ ಬೇಕಾಗಿಲ್ಲ. ನಿಯಮ ಮುರಿದ್ರೆ ಅದರ ಪರಿಣಾಮ ಏನೇನಾಗಬೇಕು ಅದು ಆಗೇ ಆಗ್ತಿರ್ತದೆ. ಅದು ತಡ್ತದೆ ಇನ್ನೊಬ್ಬರಿಗೆ, ಅವಂಗೂ ಅನಿಸ್ತದೆ ನಾವು ನಿಯಮ ಮುರೋಣ ಅಂತ ಅನಿಸ್ತದೆ. ಅದಕ್ಕೆ ನಾವು ನಿಯಮಬದ್ಧರಾಗಿರೋ ಪ್ರಯತ್ನ ಮಾಡಬೇಕು ಹೊರತಾಗಿ ಮುರಿಲಿಕ್ಕೆ ಹೋಗ್ಬಾರ್ದು. ಆಗ ಪ್ರಸಹ್ಯ ರಾಮ ಒಂದು ಸ್ಮೈಲ್ ಮಾಡಿದ, ಆಯ್ತಳ ನೀನೇ ನಿಯಮ ಮುರಿದಿದ್ದೀಯಲ್ಲ, ತಗೋ ಅಂದ. ಹೊಡೆದ ಬಾಣ ಹಯಾನ್ ನಿಹತ್ಯ. ಬಾಣ ಹೊಡೆದ್ರೆ ಕುದುರೆ ಸತ್ತು ಹೋಯ್ತು. ಒಂದು ಕುದುರೆ ಎಲ್ಲ, ಹಯಾನ್ ಕುದುರೆಗಳನ್ನು. ಅವ್ರ ರಥಕ್ಕೆ 4-8 ಕುದುರೆ ಕಟ್ಟಿದ್ರೆ ಒಟ್ಟು ಕುದುರೆ ಸತ್ತು ಹೋದ್ರು. ಸೂತಂಚ ಕೃತ್ವ, ಸೂತನನ್ನು ನಿಹತ್ಯ, ಸೂತನು ಸತ್ತು ಹೋದ. ತಿಲಶೋ ರಥಂ ಧ್ವಜಂ ಕೃತ್ವ, ರಥಕ್ಕೆ ಧ್ವಜಕ್ಕೆ ಬಿಟ್ಟ ಬಾಣಗಳು ಹೆಂಗೆ ಪುಡಿ ಪುಡಿ ಮಾಡಿದ್ವು ಅವನಂದ್ರೆ ಎಳ್ಳಿನ ಕಾಳಿನಂತೆ ಪುಡಿ ಪುಡಿಯಾಗಿ ಬಿದ್ದಿದ್ವಂತೆ. ತಿಲಶಃ ಅಂತ ಹೇಳ್ತಾರೆ. ಅಂದ್ರೆ ಯಾಪರಿ ಪರಾಭವ ಆಗಿದ್ರಿ ರಾವಣನಿಗೆ. ಏನೋ 2 ಭಾಗ ಆತು. ಈಗ ಸಾಮಾನ್ಯವಾಗಿ ಒಂದು ಪದಾರ್ಥ ಯಾವುದಾದ್ರೂ ಕೆಳಗೆ ಬಿದ್ದರೆ 2 ಭಾಗ ಆಗ್ತದೆ. ಒಂದು ಗಡಿಗೆ ಇತ್ತು, ಮಣ್ಣಿನ ಪದಾರ್ಥ ಇತ್ತು ಅಂತ ಇಟ್ಕೊಳ್ರಿ, ಕೆಳಗೆ ಬಿದ್ದರೆ ಪಟ್ ಅಂತ 2 ಹೊಳೆ ಆಗ್ತದೆ. 4 ಆಗ್ಬೋದು ಬಹಳ ಅಂದರೆ. ಎಳ್ಳಿನ ಕಾಳು ಎಷ್ಟವ ಅಷ್ಟು ಪರಿಯಿಂದ ಚೂರು ಆಗಬೇಕಾಗಿದ್ರೆ ಏನು ಕಥೆ ಅದೆಲ್ಲಾದರೂ. ತಿಲಶೋ ರಥಂ ಧ್ವಜಂ, ರಥವನ್ನ ಧ್ವಜವನ್ನ, ಧನುಷಿ ಖಡ್ಗಂ ಸಕಲಾಯುಧಾನಿ. ಆಮೇಲೆ ಒಂದು ಧನಸ್ಸಲ್ಲ, ಕೈಯಲ್ಲಿ ಒಂದು ಮುಗಿದುಕೊಂಡು ಇನ್ನೊಂದು ತಗೋತಿದ್ದ, ಒಂದು ಮುಗಿದುಕೊಂಡು ಇನ್ನೊಂದು ತಗೊಳ್ತಿದ್ದ ಅವನು. ರಾವಣ 10 ಇಟ್ಕೊಂಡು ಬಂದಿದ್ದ. ಅಷ್ಟೆಲ್ಲ ಬಿಲ್ಲುಗಳನ್ನು ಕೂಡ ಏನು ಮಾಡಿದ್ದಾನೆ? ಮುರಿದು ಹಾಕಿದ್ದಾನೆ. ಖಡ್ಗವನ್ನು ಮುರಿದು ಹಾಕಿದ. ಸಕಲಾಯುಧಾನಿ, ಎಲ್ಲ ಆಯುಧಗಳನ್ನು ಮುರಿದು ಹಾಕಿದ್ದಾನೆ. ಛತ್ರಂಚ ಸಂಚಿದ್ಯ ಚಕರ್ತ ಮೌಲಿಂ, ಅವನ ರಥಕ್ಕೊಂದು ಧ್ವಜ ಛತ್ರ ಇತ್ತು. ಬಿಸಿಲಾಗಬಾರ್ದು, ಶ್ರಮ ಆಗಬಾರ್ದು ಅಂತ ಒಂದು ಛತ್ರ ಹಾಕಿರ್ತಾರೆ, ಅದನ್ನು ಕತ್ತರಿಸಿ ಹಾಕಿದ್ದಾನೆ. ಕೊನೆಗೆ ಪಾಪ ತಲೆ ಮೇಲೆ ಒಂದು ಕಿರೀಟ ಇತ್ತಂತೆ, ಅದನ್ನು ಹಾರಿಸಿ ಹೊಡೆದ್ಬಿಟ್ಟ. ಮುಗಿದು ಹೋದ ಕೆಲಸ. ಇದು ಆಯಿತು. ಇದಾದಾಗ ನಾವೀಗ ಒಂದು 3-4 ಶ್ಲೋಕಗಳಲ್ಲಿ ರಾಮನಿಗೂ ರಾವಣನಿಗೂ ನಡೆದ ಯುದ್ಧವನ್ನು ಕೇಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆಚಾರ್ಯರು ಒಂದು ಸ್ವಾರಸ್ಯಪೂರ್ಣವಾದ ಕಥೆಯನ್ನು ಹೇಳ್ತಾರೆ. ಮೂಲದಲ್ಲಿ ಇದ್ದದ್ದನ್ನೇ, ಆದರೆ ಆಚಾರ್ಯರು ತಿಳಿಸಿಕೊಡುವ ಕ್ರಮ ಇದೆಯಲ್ಲ, ಅದು ಬಹಳ ಮಹತ್ವದಿದೆ. ಏನಾಯಿತು? ಎಲ್ಲ ಆಯುಧಗಳು, ರಥ ಎಲ್ಲವೂ ಹೋದಾಗ, ವಾಹನ ಎಲ್ಲವೂ ಹೋದಾಗ ರಾಮ ಏನು ಮಾಡಿದ? ಕೈಗೆ ಸಿಕ್ಕಿದ್ದ ಶತ್ರು
ಇನ್ನೊಂದು ಬಾಣ ಪ್ರಯೋಗ ಆಗಿದ್ದರೆ ರಾವಣ ಸತ್ತೇ ಹೋಗ್ತಿದ್ದ, ಕಾರ್ಯಕ್ರಮ ಮುಗಿದು ಹೋಯ್ತು, ರಾಮಾಯಣವೇ ಮುಗಿದು ಹೋಯ್ತು. ಆದರೆ ಆ ಸಂದರ್ಭದಲ್ಲೂ ಕೂಡ ರಾಮ ಏನು ಮಾಡ್ತಾನೆ ಅಂದರೆ ಒಂದು ಅವಕಾಶವನ್ನು ಕೊಡ್ತಾನಂತೆ. ಯಾಕೆ ಅವಕಾಶ ಕೊಟ್ಟ? ಅದರಲ್ಲಿ ಇವನ ಜೊತೆಗೆ ಇವನ ತಮ್ಮನಾಗಿರುವಂತಹ ಕುಂಭಕರ್ಣ ಒಬ್ಬನಿದ್ದಾನೆ, ಇನ್ನೂ ಬಂದಿಲ್ಲ ಅವನ ರಂಗಭೂಮಿಗೆ. ಈಗ ಇವನನ್ನು ಹೊಡೆದು ಬಿಟ್ರೆ ಆ ರಣಭೂಮಿಗೆ ಕುಂಭಕರ್ಣ ಬರದೆ ಅಲ್ಲೇ ಉಳಿದ್ಬಿಡ್ತಾನೆ. ಅವ ಮಲ್ಕೊಂಡವ ಅಲ್ಲೇ ಮಲ್ಕೊಂಡಿರ್ತಾನ್ರಿ. ಅವ್ರಿಗೆ ಇಷ್ಟು ಆನಂದ ಅಂದ್ರೆ ಕುಂಭಕರ್ಣಗೆ ಮಲ್ಕೊಳ್ಳೋದ್ರೋಗೆ ಜೀವನ ಕಳೆದಾನ್ರಿ. ಅವ ಎದ್ದೇಳು ಅಂತ ಹೇಳೋದು ಇಲ್ಲೇ ಇಲ್ರಿ. ನಮಗೆ ಕೆಲವರು ಹಿರಿಯರು ಹೇಳಿದ್ರು, ಏಳಿ ಎದ್ದೇಳಿ ಮುಂದೆ ಬರ್ರಿ ಅಂತ ಹಿಂಗೆ ಹೇಳಿದ್ರು ನಮ್ಮ ಹಿರಿಯರು, ನಾವು ಬಂದ್ವಿ. ಈ ಕೆಲವರು ಯಾರಿಗೂ ಏಳಿ ಎದ್ದೇಳಿ ಅಂತ ಇಲ್ಲೇ ಇಲ್ರಿ, ಹೇಳೇ ಇಲ್ರಿ ಅವ್ರಿಗೆ. ಮಲಗಿಕೊಳ್ಳಿ, ಇನ್ನಿಷ್ಟು ಮಲಗಿ ಅಂತ ಹೇಳಿರ್ಬೇಕ್ರಿ ಅವ್ನು ಕುಂಭಕರ್ಣಿಗೆ ಯಾರೋ. ಹಿಂಗಾಗಿ ಅವ್ಗೆ ಅದು ಕೇಳಿ ಮಲ್ಕೋಬೇಕು ಅಂತ ಅನಿಸ್ಬಿಟ್ಟು. ನಮ್ಮ ಹಿರಿಯರು ಹೇಳಿದ್ರು ಏಳಿ ಎದ್ದೇಳಿ ಮುಂದೆ ಬಂದ್ರಿ ಅಂದ್ರೆ ನಾವು ಎದ್ದು ಮುಂದೆ ಬಂದ್ವಿ. ಅವರಿಗೆ ಮಲಗಿಕೊಳ್ಳಿ ಇನ್ನಿಷ್ಟು ಮಲಗ್ರಿ ಅಂದ್ರೆ ಮಲಗಿಬಿಟ್ಟವ ಅಷ್ಟೇ. ಆ ಮಲಗಿದ ಕುಂಭಕರ್ಣನನ್ನ ಇವ ಹೋಗಿ ಎಬ್ಬಿಸ್ತಾನ. ಅವ ಎದ್ದು ಯುದ್ಧಕ್ಕೆ ಬಂದಾಗ ಅವನನ್ನು ಕೊಲ್ಲಿಕ್ಕೆ ಬರ್ತದೆ ಅಂತ ಹೇಳಿ ರಾಮ ಇವನ ಮೇಲೆ ದಯೆ ತೋರಿಸ್ತಾನೆ. ಒಂದು ಕಾರಣ. ಎರಡನೇದ್ದು ದೇವರಂತಾನೆ, ಎಲ್ಲರಿಗೂ ತಪ್ಪು ಮಾಡಿದವರಿಗೆ ನಾನು ಜೀವನದಲ್ಲಿ ಅವಕಾಶ ಕೊಡ್ತೇನೆ, ತಿದ್ದಿಕೊಳ್ಳಿ ಅಂತ. ತಿದ್ದಿಕೊಂಡ್ರೆ ಸರಿ, ತಿದ್ದಿಕೊಳ್ಳದೆ ಹೋದರೆ ಶಿಕ್ಷಿಸುವುದು. ಅಂದರೆ ದೇವರೇನು ಮಾಡ್ಯಾನ್ರಿ, ತಪ್ಪು ಮಾಡಿದ ಕೂಡಲೇ ಶಿಕ್ಷೆ ಕೊಡಬೇಕು ಅಂತ ನಿಯಮ ಇಟ್ಟುಕೊಂಡಿಲ್ಲ. ತಪ್ಪು ಮಾಡಿದಾಗಲೂ ಅವನನ್ನು ನೋಡ್ತಾನೆ, ಈತ ಸ್ವಾಭಾವಿಕವಾಗಿ ತಪ್ಪು ಮಾಡಿದವನೇ ಅಥವಾ ಇವನಿಗೆ ಯಾವುದಾದರೂ ಪರಿಸರದ ಪ್ರಭಾವದಿಂದ ತಪ್ಪು ಮಾಡಬೇಕು ಅಂತ ಅನಿಸುತ್ತೆ. ಕೆಲವೊಮ್ಮೆ ಏನಾಗ್ತದ್ರಿ, ಇವ ಸ್ವಯಂ ಕಳ್ಳಿರಂಗಿಲ್ಲ, ಯಾರೋ ಕಳ್ಳರ ಜೊತೆಗೆ 4 ಮಂದಿ ಜೊತೆಗೆ ಸೇರಿದ ಅಂದ್ರೆ ಇವಂಗೂ ಆ ಬುದ್ಧಿ ಬರ್ತಿರ್ತದೆ. ಅವಾಗ ಪರೀಕ್ಷೆ ಮಾಡಬೇಕು, ಸ್ವಾಭಾವಿಕವಾಗಿಯೇ ಕಳ್ಳರು ಅಥವಾ ಸೇರ್ಕೊಂಡು ಕಳ್ಳರು, ಸ್ವಾಭಾವಿಕವಾಗಿ ದುಷ್ಟರು, ಇನ್ನೊಬ್ಬರ ಜೊತೆಗೆ ಸೇರಿ ದುಷ್ಟರು, ಇವೆಲ್ಲ ನೋಡ್ಬೇಕಾಗ್ತದಲ್ಲ. ಹಂಗೆ ಪರಮಾತ್ಮ ವಿಚಾರ ಮಾಡ್ತಾನಂತೆ ಇವರಿಗೆಲ್ಲ ಹೆಂಗೆ ಶಿಕ್ಷೆ ಕೊಡಬೇಕು ಅಂತ ಇಟ್ಕೊಂಡು. ಅದಕ್ಕೆ ರಾಮ ಅಂದ, ಕರ್ತವ್ಯ ಮೂಢಂ ತಮವೇಕ್ಷ ರಾಮ. ಏನು ಮಾಡಬೇಕು ಅಂತ ತೋಚದೆ ನಿಂತಿರುವಂತಹ ಸ್ಥಿತಿ ಅವನಿಗೆ. ರಾಮನ ಕೈಯಲ್ಲಿ ಸಿಕ್ಕಾಗಿದೆ, ಇನ್ನೊಂದು ಏಟಿಗೆ ಮರಣ ಹೊಂದುವನಿದ್ದಾನೆ. ಆದರೂ ಕರ್ತವ್ಯ ಮೂಢಂ, ಏನು ಮಾಡಬೇಕು ಅಂತ ತೋಚದೆ ಇದ್ದಾಗ ತಮವೇಕ್ಷ ರಾಮ ಅದನ್ನು ನೋಡಿಬಿಟ್ಟು ಪುನರ್ಜಗಾದಾಶು ಗೃಹಂ ಪ್ರಯಾಹಿ, ಮತ್ತೆ ಹೇಳಿದ್ದಂತೆ ಗೃಹಂ ಪ್ರಯಾಹಿ, ಹೋಗಪ್ಪ ಮನೆಗೆ ಹೋಗಿ ಬಿಟ್ಟಿನ ಹೋಗಿ. ನೀನು ಏನು ಮಾಡ್ಬೇಕು ಮನೆಗೆ ಹೋಗಿ? ಸಮಸ್ತ ಭೋಗಾನ್ ಅನುಭೂಯ ಶೀಘ್ರಂ ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತುಂ. ಸಮಸ್ತ ಭೋಗಾನ್ ಅನುಭೂಯ, ಮನೆಗೆ ಹೋದ ಮೇಲೆ ನಿನ್ನ ಏನೇನು ಬಯಕೆಗಳವ ನೋಡು ಎಲ್ಲ ತೀರಿಸಿಕೊಂಡು ಬಾ. ಕೆಲವೊಮ್ಮೆ ಈ ಬಯಕೆಗಳು ತೀರದೆ ಇದ್ದದ್ದಕ್ಕನ ಸತ್ತಾಗ ಕೆಲವರಿಗೆ ಕಾಯಿಪಿಂಡ ಆಗಂಗಿಲ್ಲ ಅಂತ ಒಂದು ಮಾತು ಹೇಳ್ತಿರ್ತಾರೆ. ಶಾರ್ಟ್ ಫಾರ್ಮ್ ಒಳಗೆ KP ಅಂತ ಕರಿತಿರ್ತೀವಿ ನಾವು. KP ಅಂತ ಹೇಳ್ರಿ ಕಾಯಿಪಿಂಡ, ಕೆ ಅಂದ್ರೆ ಕಾಗಿ, ಪಿ ಅಂದ್ರೆ ಪಿಂಡ, ಹಿಂಗ KP ಆಗದೆ ಇದ್ದದ ಸಮಸ್ಯೆ. ಅದಕ್ಕೆ ಶಾರ್ಟ್ ಫಾರ್ಮ್ ಬೇಡ. ಕೆಲವು ಸತ್ತ ಮೇಲೆ ಪಾಪ ಇದನ್ನ ಧರ್ಮದ ಬಿಡಬೇಕು ಅಂತ ಹೊರಡ್ತಾರೆ, ಅದಕ್ಕೆ ಕಾಗಿ ಪಿಂಡ ಇಡ್ತಾರೆ, ಅದು ಬರೋದಿಲ್ಲ ಮುಟ್ಟೋದಿಲ್ಲ. ಅದಕ್ಕೆ ಬೇರೆ ಕಾರಣಗಳು ಅವಂತ ಇಟ್ಕೊಳ್ರಿ. ಸಾಮಾನ್ಯವಾದ ಸ್ಥಳಗಳು ಸಾಮಾನ್ಯವಾದ ವಿಚಾರ ಅದು ಬರ್ತಿರ್ತದೆ. ಇವತ್ತೆಲ್ಲ ವ್ಯತ್ಯಾಸ ಆಗಿದ್ರಿಂದ ಬರೋದಿಲ್ಲ ಅಂತ ಇಟ್ಕೊಳ್ರಿ. ಆದರೂ ಕೆಲವರು ಆಶಾ ಇಟ್ಕೊಂಡು ಸತ್ತು ಬಿಟ್ಟಿದ್ರು ಅಂತಂದ್ರೆ, ಏನೇನೋ ಆಶಾ ಇಟ್ಕೊಂಡಿದ್ರೆ ಇವ್ರು ಮುಂದಿನವರು ನಿಮ್ಮ ಆಶಾ ತೀರಿಸ್ತೀವಿ ಅಂತ ನೀರು ಬಿಟ್ಟು ಮೇಲೆ ಕೊನೆಗೆ ಅದು ಬಂದು ಕಾಯಿ ಮುಟ್ಕೋತಿರ್ತದೆ. ದೇವರು ಏನು ವ್ಯವಸ್ಥೆ ಇಟ್ಟಾನೋ ಏನೋ, ಎಲ್ಲರ ಹೆಂಗೆ ಸಿಗ್ನಲ್ ಕಳಿಸ್ತಾನೋ ಏನೋ ಯಾರ್ಯಾರಿಗೆ. ಅದಕ್ಕೆ ರಾಮನಿಗೆ ಒಂದು ಗೊತ್ತಾಯಿತು, ಈ ರಾವಣನಿಗೆ ಇನ್ನೂ ಆಶಾ ಭಾಳವ, ಅವರೆಲ್ಲ ತೀರ್ಸ್ಕೊಂಡು ಬರಲಿ ಅಂತ ಹೇಳ್ತಾನೆ. ಸಮಸ್ತ ಭೋಗಾನ್ ಅನುಭೂಯ ಶೀಘ್ರಂ, ಅಷ್ಟು ಎಲ್ಲ ಆಸೆಗಳನ್ನು ತೀರಿಸ್ಕೊಂಡು ಬಾ. ಪ್ರತೋಷ್ಯ ಬಂಧೂನ್ ಪುನರೇಹಿ ಮರ್ತುನ್, ಎಲ್ಲ ಸಂಬಂಧಿಕರನ್ನ ಅವ್ರಿಗೂ ಸಂತೋಷ ಬಳಸ್ಬಿಡು, ತೃಪ್ತಿಪಡಿಸು. ನೋಡ್ರಪ್ಪ ತಗೊಳ್ರಿ, ನೀವೇನು ತಿನ್ರಿ, ಉಣ್ತೀರಿ, ಆರಾಮಿರಿ ಅಂತಿಷ್ಟು ಹೇಳಿ ನೀ ಬಾ. ಎದಕ್ಕೆ? ಮರ್ತುಂ ಪುನರೇಹಿ, ಸಾಯ್ಲಿಕ್ಕೆ ಮತ್ ಬಾ ನೀನು ಅಂತ ಹೇಳ್ತಾ ಇದ್ದ. ನೀ ಸಾಯದೆ ಹೋಗೋದಿಲ್ಲ, ನಾನು ಸಾಯಿಸದೆ ಬಿಡೋದಿಲ್ಲ. ಈಗ ಬಿಟ್ಟದ್ದು ಯಾಕೆ ಅಂದರೆ ನಿನ್ನ ಅರ್ಧಂಬರ್ಧ ಅವಕಾಶಗಳೇನಾದ್ರು ಆಸೆಗಳೇನಾದ್ರು ಇದ್ರೆ ಅದನ್ನು ಮುಗಿಸ್ಕೊಂಡು ಬಾ ಅಂತ ಹೇಳ್ತಾ ಇದ್ದಾನೆ. ನಿಜವಾಗಿ ವಿಚಾರ ಮಾಡ್ರಿ, ಒಂದು ವೇಳೆ ತನ್ನ ಹೆಂಡತಿಯನ್ನೇ ಈತ ನಿಜವಾಗಿ ಕಳ್ಕೊಂಡಿದ್ರೆ ರಾಮಚಂದ್ರ ಅವನ ಕೈಗೆ ಸಿಕ್ಕಾಗ ಹಿಂಗೆ ಅವಕಾಶ ಕೊಡ್ತಿದ್ನೆ ಎಂದಾದ್ರು, ಹೋಗ್ ಮನೆಗೆ ಹೋಗಿ ಊಟ ಮಾಡ್ಬಾ ಅಂತ ಹಿಂಗೆ ಅಂತಿದ್ನೆ ಎಲ್ಲಾದ್ರು. ಅಂದ್ರೆ ಸೀತಾದೇವಿಯನ್ನು ನಿಜವಾದ ಅರ್ಥದಲ್ಲಿ ರಾಮ ಕಳೆದುಕೊಂಡಿಲ್ಲ.
ಅದು ಕಳೆದುಕೊಂಡದ್ದೇನು ಅಂದರೆ ಸೀತಾ ಆಕೃತಿ. ನಮ್ಮ ಸಿದ್ಧಾಂತದಲ್ಲಿ ಶ್ರೀಮದಾಚಾರ್ಯ ಹೇಳುವಾಗ ಸೀತಾ ಆಕೃತಿಯನ್ನು ಒಯ್ದದ್ದು. ಮೂಲತಃ ಸೀತಾದೇವಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಕೈಲಾಸದಲ್ಲಿ ರುದ್ರದೇವರು ಪಾರ್ವತೀ ದೇವಿಯ ಜೊತೆಗೆ ವಾಸ ಮಾಡ್ತಾ ಇದ್ದಾಳೆ. ಇದೇ ಮಾತನ್ನ ತುಳಸಿದಾಸರು ಕೂಡ ತಮ್ಮ ರಾಮಾಯಣದಲ್ಲಿ ಹೇಳ್ತಾರೆ. ಇಲ್ಲಿ ಇದ್ದಿದ್ದಿಲ್ಲ ಸೀತೆ, ಇಲ್ಲಿದ್ದವಳು ಬೇರೆ, ಅಲ್ಲಿದ್ದಾಳೆ ಅಂತ ಹೇಳಿದುಕೊಂಡು ತುಳಸಿದಾಸರು ಆ ಮಾತನ್ನು ಹೇಳ್ತಾರೆ. ಆಚಾರ್ಯರ ಕೃತಿಯಲ್ಲಿರುವಂತಹ ಅಂಶ ಅನೇಕ ಜನರಿಗೆ ಸಮ್ಮತವಾಗಿರುವಂತಹದ್ದು. ಅದಕ್ಕೆ ರಾಮ ಅಂದ, ನಿಜವಾಗಿ ನನ್ನ ಹೆಂಡತಿನ ಕರ್ಕೊಂಡು ಹೋಗೋ ಯೋಗ್ಯತೆಯೂ ಇವಂದಲ್ಲ, ಕರ್ಕೊಂಡು ಹೋಗಿದ್ರೆ ಒಂದು ಬಿಡ್ತನೂ ಇದ್ದಿದ್ದಿಲ್ಲ, ತಗೊಂಡು ಬಿಡ್ಲಿಕ್ಕೆ ತಾನ ಅಂದ್ರೆ ಹೋಗಿ ನಡಿ, ಹೋಗಿ ಬಾ, ಹೋಗೋದು ಬಿಟ್ಟ. ಈಗ ರಾಮಚಂದ್ರ ಹೀಗೆ ಅನೇಕ ಬಾರಿ ಅವನಿಗೆ ಅವಕಾಶ ಕೊಟ್ಟ. ಪಾಪ ಅವನು ಉಪಯೋಗಿಸ್ಕೊಳ್ಳಿಲ್ಲ, ಚಿಂತನೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ನೋ ಇಲ್ಲ. ಈಗ ಗೊತ್ತಾಗಬೇಕಾಗಿತ್ತು ನಿಜವಾಗಿಯೂ. ದುರ್ಯೋಧನ ಸ್ಥಿತಿಯು ಹಿಂಗೆ ಅದರಿ. ಅನೇಕ ಸರ್ತಿ ಧರ್ಮರಾಜ ಭೀಮಸೇನ ಎಲ್ಲ ಅವಕಾಶ ಕೊಟ್ಟರೂ ಸಹಿತ ಅವ್ರೇನ್ ಮಾಡಿದ್ರು ಅಂದ್ರೆ ಯಾರೊಬ್ರು ತಿಳ್ಕೊಳ್ಬೇಕು ತಿದ್ಕೋಬೇಕು ಅನ್ನೋ ಹರಿಗೆ ಹೋಗ್ಲೇ ಇಲ್ಲ. ಅವಕಾಶ ಕೊಟ್ಟ, ಬಿಡ್ಲಿ, ಸರಿ ಹೋಗ್ಲಿಲ್ಲ, ನೇರ ಮನೆಗೆ ಬಂದ. ಹೋಗು ಅಂದ್ಕೊಳ್ಳೆ ಮನೆಗೆ ಬಂದ್ಬಿಟ್ಟ. ಇತೀರಿತೋ ವಾಗ್ವದನೋ ಯಯೋ ಗೃಹಂ ವಿಚಾರ್ಯ ಕಾರ್ಯಂ ಸಗಮಂತ್ರಿ ವಿಶ್ವಕೈಃ ಹತಾವಶೇಷೈರಥ ಕುಂಭಕರ್ಣ ಪ್ರಬೋಧನಾಯಾಶುಮತಿಂ ಚಕಾರ. ಇತೀರಿತಃ ರಾಮನಿಂದ ಹೀಗೆ ಹೇಳಿಸಿಕೊಂಡಿರುವಂಥವನು ಅವಾಗ್ವದನಃ ತಲೆ ತಗ್ಗಿಸಿಕೊಂಡು, ಏನು ಮಾತಾಡಲಾರ್ದಂಗೆ ತಲೆ ತಗ್ಗಿಸಿಕೊಂಡು ಎಲ್ಲಿ ಹೋದ ಅಂದರೆ ಗೃಹಂ ಯಯೋ, ಮನೆಗೆ ಹೋದ. ಮನೆಗೆ ಹೋದವನು ವಿಚಾರ್ಯ ಕಾರ್ಯಂ ಸಹ ಮಂತ್ರಿಭಿ, ತಾವೊಬ್ಬನೇ ಅಲ್ಲಲ್ಲ, ಮಂತ್ರಿಭಿ ಸಹ, ಮಂತ್ರಿಗಳ ಜೊತೆಗೆ ಸೇರಿಕೊಂಡು ವಿಚಾರ ಮಾಡಿದ್ದಂತೆ. ರಾಜನೇ ಇಷ್ಟು ದುಷ್ಟ ಇದ್ರೆ ಇನ್ನು ಇವ್ರ ಮಂತ್ರಿಗಳು ಇನ್ನೆಷ್ಟು ದುಷ್ಟಲಿಕ್ಕೆ ವಿಚಾರ ಮಾಡಿ ನೋಡ್ರಿ. ಯಾಕಂದ್ರೆ ಮಂತ್ರಿಗಳನ್ನು ಎಂಥವ್ರು ನಾಚ್ಕೊಂಡಿರ್ತಾರೆ ಹೇಳ್ರಿ? ತಮಗೆ ಸಮಾನವಾದ ಶೀಲ, ತಮ್ಮ ಸಮಾನವಾದ ಮನಸ್ಸಿದ್ದವ್ರು ನಾಚ್ಕೊಂಡಿರ್ತಾರೋ, ಬೇರೆಯವ್ರು ನಾಚ್ಕೊಂಡ್ರಂಗಿಲ್ಲ. ಅಂದಮೇಲೆ ದುಷ್ಟನಾಗಿರುವಂತಹ ರಾವಣನಿಗೆ ಅಷ್ಟೇ ದುಷ್ಟರಾಗಿರುವಂಥವ್ರು ಮಂತ್ರಿಗಳಾಗಿದ್ರು. ಎಲ್ಲ ಉಪಾಯ ಹೇಳಿದಂತೆ ಏನು ಅಂದರೆ ಹತಾವಶೇಷೈಹಿ, ನಮ್ಮ ಮುಖ್ಯಸ್ಥರು ಯಾರ್ಯಾರಿದ್ರು ಅವರೆಲ್ಲ ಸತ್ತು ಹೋಗ್ಯಾರ ಅಂತಂದ ಮೇಲೆ ಕುಂಭಕರ್ಣ ಪ್ರಬೋಧನಾಯ, ನಿಮ್ಮ ತಮ್ಮನ ಎಬ್ಬಸ್ರಿ, ಮಲ್ಕೊಂಡಿದ್ದಾನಲ್ಲವ, ಬರೇ ಉಣ್ಣೋದು ಮಲಗೋದ್ರಾಗ ಜೀವನ ಕಳೆದಾನ, ಎಬ್ಬಸ್ರ ಒಂದು ಸ್ವಲ್ಪ ಅಂತ ಹೇಳಂತ. ಹತಾವಶೇಷಂ ಕುಂಭಕರ್ಣಾಯ ಕುಂಭಕರ್ಣ ಪ್ರಬೋಧನಾಯಾಶು ಮತಿಂ ಚಕಾರ, ಹೇಳಪ್ಪ ಅಂತ ತಿಳ್ಕೊಂಡು ಎಬ್ಬಿಸ್ತಾ ಇದ್ದಾರೆ. ಹೋಗಿ ಎಬ್ಬಿಸ್ರಿ ಅಂತ ಹೇಳಿ. ಹಂಗಾರೆ ಒಟ್ಟ ಸಭೆ ಸೇರಿತು. ಈ ಆಚಾರ್ಯರ ಪ್ರಕಾರ ಏನಾಯಿತು ಅಂದರೆ ರಾಮ ಅವನಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಕಳಿಸಿದಾಗ ಮಂತ್ರಿಗಳ ಜೊತೆಗೆ ವಿಚಾರ ಮಾಡಲಾಗಿ ಇಂತಹ ಆಪತ್ತಿನ ಪ್ರಸಂಗದಲ್ಲಿ ನಾವು ಯಾರಿಗೆ ಶರಣಾಗಬೇಕು, ಯಾರು ಹೆಲ್ಪ್ ತಗೋಬೇಕು ಅಂದರೆ ಕುಂಭಕರ್ಣನಂಥವ್ರು ಹೆಲ್ಪ್ ತಗೋಬೇಕು ಅಂತ ಬಂತಂತ. ಈಗ ಯಾರು ಹೆಲ್ಪ್ ತಗೋಬೇಕು? ನಿಜವಾಗ್ಲೂ ವಿಚಾರ ಮಾಡಿದ್ರೆ ಅಲ್ಲೇ ರಾಮನ ಹೆಲ್ಪ್ ತಗೊಂಡ್ಬಿಟ್ರೆ ಮುಗಿದು ಬಿಡ್ತಿತ್ತು ಕೆಲಸ. ಸಾರಿ ರಾಮ ಅಂದ್ಬಿಟ್ರೆ ಇಟ್ಸ್ ಓಕೆ ಅಂತ ಮುಗಿಸ್ಬಿಡ್ತಿದ್ದವ ರಾಮಚಂದ್ರ. ಇವು ಕೆಲವು ಹುಚ್ಚವ್ರಿಗೆ ಯಾರಿಗೆ ಹೋಗ್ಬೇಕು, ಯಾರಿಗೆ ಶರಣ ಗೊತ್ತಾಗಿಲ್ಲ. ಅದಕ್ಕೆ ಕುಂಭಕರ್ಣ ಅಂದ್ರೆ ಏನ್ರಿ? ನಿದ್ರಿ. ಕುಂಭಕರ್ಣ ಅಂಬೋದು ನಿದ್ರೆಯ ಸಂಕೇತ. ಕೆಲವರಿಗೆ ಹಿಂಗೇನಾದ್ರೂ ಆದಾಗ ಮಲ್ಕೊಂಬೋಣ, ಏನ್ರ ಔಷಧ ತಗೋಣ, ಹಿಂಗ್ ಬುದ್ಧಿ ಬರ್ತಾವ ಹೊರತಾಗಿ ದೇವ್ರ ಹತ್ರ ಹೋಗೋಣ, ಪ್ರಾರ್ಥನಾ ಮಾಡೋಣ, ಪ್ರದಕ್ಷಿಣೆ ನಮಸ್ಕಾರಗಳನ್ನು ಹಾಕೋಣ, ಗುರು ಹಿರಿಯರನ್ನ ಭೇಟಿ ಆಗೋಣ, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋದು ಬರಂಗಿಲ್ರಿ. ಏನ್ರ ಬಂದ್ಕೊಳ್ಳಿ ಕೆಲವು ಇರ್ತಾವ ನೋಡ್ರಿ, ಇಡೀ ದಿವಸ ಬೆಳಗ್ಗಿಂದ ದುಡ್ದು ಕೊನೆಗೆ ರಾತ್ರಿಗೆ ಏನಾಗ್ತಾವಂದ್ರೆ ಕೃಷ್ಣಾರ್ಪಣ ವಸ್ತು ಅಷ್ಟೇ ಗೊತ್ತಾಗ್ತಿಲ್ಲ ಹೆಂಗಂತ ಹೇಳಿ. ಅಂದ್ರೆ ಕುಡಿದು ತಿಂದು ಚಟಕ್ಕೆ ಬಿದ್ದು ಮಲಗುವಂಥವರೆಲ್ಲ ಈ ಕುಂಭಕರ್ಣ, ಇದು ರಾವಣನ ಪ್ರವೃತ್ತಿ ಇದ್ದವು. ಅಷ್ಟು ಶ್ರಮ ಆಗ್ಯದ ಇಲ್ಲ ಅಂದಿಲ್ಲ, ಆದರೆ ಆ ಶ್ರಮ ಪರಿಹಾರಕ್ಕೆ ಇದನ್ನ ಹೆಂಗೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ನಾವೇನಾದರೂ ದೇವರ ಬಳಿಗೆ ಹೋಗಿದ್ದಿದ್ರೆ ಅನುಕೂಲ ಇರ್ತಿತ್ತು. ಅದಕ್ಕೆ ಅದನ್ನು ಮಾಡಲಿಲ್ಲ, ತಪ್ಪು ಮಾಡಿದ್ ನಾನು. ಹೌದು, 99ನೇ ಶ್ಲೋಕ. ಸಶೈಲ ಶೃಂಗಾಸಿ ಪರಶ್ವಧಾಯುಧೈಃ ನಿಶಾಚರಾಣಾಮಯುತೈರನೇಕೈಃ ತತ್ಶ್ವಾಸ ವೇಗಾಭಿಹತೈಃ ಕಥಂಚಿತ್ ಗತೈಃ ಸಮೀಪಂ ಕಥಮಪ್ಯಬೋಧಯತ್. ಅವನು ಹೆಂಗೆ ಎಬ್ಸಿದ್ರು ಅಂತ ಒಂದು ಶ್ಲೋಕದಾಗ ಹೇಳ್ತಾರೆ ಶ್ರೀನಾಚಾರ್ಯ. ಮಲ್ಕೊಂಡವ್ರನ್ನ ಎಬ್ಸೋದು ಅಂತ ಒಂದು ದೊಡ್ಡ ಕಥೆ ಅದು. ಅಂದ್ರೆ ಸರಳ ಇಲ್ಲದು. ಕೆಲವರಿಗೆ ಎಬ್ಸೋ ಹಂಗಿಲ್ಲ, ಒಟ್ಟು ಮಲ್ಕೊಂಡಾಗ ತಾವಾಗಿ ಹೇಳ್ಬೇಕ್ರಿ, ಎದ್ದಾಗ ಹಂಗೆ ತಾವಾಗಿ ಹೇಳ್ಬೇಕು. ಎದ್ದಾಗ ಅಂದ್ರೇನು? ಸಮಯ ಅಂತ ಒಂದಿರ್ತದೆ, ಆ ಸಮಯ ಕೇಳಬೇಕು, ಆ ಕಾರ್ಯಕ್ರಮ ಮಾಡಬೇಕು ಅಂತ ಇರ್ತದೆ. ಕೆಲವರು ಅಲಾರಾಮ್ ಅಂತ ಇಟ್ಕೊಂಡಿರ್ತಾರೆ, ಕೆಲವರು ಎಬ್ಬಿಸ್ಲಿಕ್ಕೆ ಹೇಳಿರ್ತಾರೆ, ಕೆಲವರು ಅಲಾರಾಮು ಎಬ್ಬಿಸ್ಲಿಕ್ಕೆ ಹೇಳಿದ್ದು ಮುಗಿದ ಮೇಲೆ ಕೊಡದಾಗಿ ನೀರು ಬರ್ತಿರ್ತಾವೆ, ಹೇಳ್ತೀನಿ ಅಂತ ತಿಳ್ಕೊಂಡು ಹೇಳಿ. ನಾವೆಲ್ಲ ವಿದ್ಯಾಪೀಠದಾಗಿದ್ವಿ ಸಣ್ಣರಿದ್ದಾಗ ನೆನಪದ ನನಗೆ. ಮಲ್ಕೊಂಡು ನಾವು ಸಾಧ್ಯವಾದಷ್ಟು ನಾವು ಲಘು ಹೇಳ್ತಿದ್ದೆ. ಇವತ್ತಿಗೂ ಅವತ್ತಿಗೂ ಲಘು ಹೇಳೋ ಚಟನೆ ಅದು, ಹಂಗೇನು ಅಭ್ಯಾಸ ಆಗಿಬಿಟ್ಟದ, ಅದು ತಡ ಮಾಡಿ ಹೇಳೋದಿಲ್ಲ.
ಅದು ನಮ್ಮ ಜೊತೆಗಿದ್ದವ್ರನ್ನೆಲ್ಲ ಎಬ್ಸೋದು ಹೆಂಗೆ ಅಂದ್ರೆ ಕೊಡ ನೀರು ಹಾಕೋದ್ರಿ ತಂದು ಅವು ನೀರು ಹಾಕಿದ್ರೆ ನೀರೆಲ್ಲ ನಮ್ಮ ಬುಡಕ್ ಬರೋದು, ನಮ್ಮ ಹಾಸಿಗೆ ಬುಡಕ. ಯಾಕ್ರೋ ಮಾರ ನೀವೆಲ್ಲ ನಾವು ಸಮಸ್ಯೆ ಕೊಟ್ಟಿರಿ ಅಂತ ತಿಳ್ಕೊಂಡು ಹಂಗೆ ಇವು ಕೆಲವರು ನೀರಿಗೆ ಹೇಳಂಗಿಲ್ಲ, ಕೊನೆಗೆ ಬಡ್ತಕ್ಕೆ ಕೇಳ್ತಾರೆ, ಬ್ಯಾಟ್ 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 ಹೊಡೆದ್ರೆ ಹೇಳ್ತಿರ್ತಾರೆ. ಹಂಗೆ ಈ ಕುಂಭಕರ್ಣನ ಹೆಂಗೆ ಎಬ್ಬಿಸ್ಬೇಕು ಅಂತ ಒಂದು ಸಮಸ್ಯೆ ಇದು. ಅದಕ್ಕೆ ಶುರುವಾಯಿತು. ಶೈಲ ಶೃಂಗಾಸಿ ಪರಶ್ವನಾಯುಧೈಹಿ. ಏನ್ ಮಾಡಿದ್ರು? ಶೈಲ ಅಂದ್ರೆ ಪರ್ವತ, ಶೃಂಗ ಶೈಲ ಶೃಂಗ ಅಂದ್ರೆ ಪರ್ವತದ ಕೋಡ್ಗಲ್ಲು, ಅಸಿ ಅಂದ್ರೆ ಖಡ್ಗ, ಪರಶ್ವದ ಅಂದ್ರೆ ಕೊಡ್ಲಿ, ಇವನ್ ತಗೊಂಡು ಬಂದಿದ್ರಂತ. ಯಾಕಂದ್ರೆ ಚುಚ್ಚಿ ಎಬ್ಬಿಸ್ಬೇಕು ಅಂತ ತಿಳ್ಕೊಂಡು ಅಲ್ಲಿ ಖಡ್ಗ ತಗೊಂಡು ಕೊಡ್ಲಿ ತಗೊಂಡು ಹೊಡೆದು ಎಬ್ಬಿಸುವ ಅಷ್ಟು ನಿದ್ದೆ ಮಾಡ್ತಿದ್ದ ಅಂದ್ರೆ ಚಾರೆ ಸ್ವಲ್ಪ ಯಾಕೋ ಹೇಳಿದ್ದು ಒಂಚೂರು ಜಾಸ್ತಿ ಅನಿಸ್ತಿಲ್ಲ ನಿಮಗೆ. ಯಾಕೆ ಜಾಸ್ತಿ? ಇವಂಗ ಕೊಡ್ಲಿ ತಗೊಂಡು ಹೊಡೆದು ಖಡ್ಗ ತಗೊಂಡು ಹೊಡೆದ್ರು ಎಬ್ಬಿಸ್ಲಿಕ್ಕೆ ಹೋದ್ರು ಹೇಳಲಿಲ್ಲ ಅಂತ ಅಂತೀರಿ. ಅಷ್ಟು ಬರೀ ನಿದ್ದೆ ಮಾಡಿದ್ದು ಹೆಂಗವ ಅಂತ ಕೇಳಿದ್ರೆ ನೋಡ್ರಿ, ಅನಸ್ತೇಷಿಯಾ ಕೊಟ್ಟಿರ್ತಾರೆ ನೋಡ್ರಿ, ಅನಸ್ತೇಷಿಯಾ ಕೊಟ್ಟಿರ್ತಾರಲ್ಲೋ, ಅನಸ್ತೇಷಿಯಾ ಕೊಟ್ಟಾಗ ನೀವು ಏನು ಕಟ್ ಮಾಡಿದ್ರು ಅವ್ಗೆ ಎಚ್ಚರ ಆಗಂಗಿಲ್ಲ. ಹೌದೋ ಇಲ್ಲಿ ಹೇಳಿ ನೋಡಂತ. ಈಗ ಡಾಕ್ಟರ್ ಶಾಣೆ ಇದ್ದಾರ್ರಿ, ಇವಂಗ ಹಂಗ ಎಚ್ಚರ ಇದ್ದೇನ್ರ ಕಟ್ ಮಾಡಿದ್ರೆ ಇವ ಎದ್ದು ನಮಗೆ ಕಟ್ ಮಾಡ್ತಾರ ಅಂತ ಗೊತ್ತಿದ್ದ ಅದಕ್ಕೆ ಅವಾಗ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಅವ ಅನಸ್ತೇಷಿಯಾ ಕೊಟ್ರೆ ಅವ ಏನ್ ಮಾಡ್ತಾನೆ ಅಂತಂದ್ರೆ ಸುರಕ್ಷಿತವಾಗಿ ಇರ್ತಾನೆ. ನೀವು ಎಷ್ಟು ಆಪರೇಷನ್ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ, ಮುಗಿದ ಮೇಲೆ ಮುಂದೆ ಅವನ್ನ ಎಬ್ಬಿಸ್, ಅದು ಟೈಮ್ ತಗೋತದ, ಭಾಳ ಹೊತ್ತಾದ್ಮೇಲೆ ಎಚ್ಚರ ಬರ್ತದ ಅವನಿಗೆ. ಹಂಗೆ ಇವ ಮಲ್ಕೊಂಡಿದ್ದಕ್ಕೆ ಅದು ಎಂಥ ಅನಸ್ತೇಷಿಯಾ ಇರ್ಬೇಕು ಹೇಳಿ ನೋಡಂತ. ಬ್ರಹ್ಮದೇವ್ರ ಹೊರ ಕೊಟ್ಟಿದ್ರಂತ್ರಿ ಅವ್ನ. ಏನಂತ ಹೊರ ಕೊಟ್ಟಿದ್ರು? ಚಲೋತ್ನೆ ಮಲ್ಕೋಪಿ ಅಂತ ಹೊರ ಕೊಟ್ಬಿಟ್ಟಿದ್ರಂತ ಅವ್ನು. ಬ್ರಹ್ಮದೇವ್ರ ಕಡೆಯಿಂದ ತಗೊಂಡಿದ್ರಿ ಅವ. ಭಾಗವತದೊಳಗೆ ಮುಚ್ಚುಕುಂದ ಒಬ್ಬ ಇಂಥ ಬರ್ತಾನ್ರಿ, ಅವ ದೇವತೆಗಳ ಕಡೆಯಿಂದ ಹೊರ ತಗೊಂಡಿದ್ದ. ಇವು ರಾಮಾಯಣದಾಗ ಕುಂಭಕರ್ಣ ಒಬ್ಬ ಬರ್ತಾನ್ರಿ, ಬ್ರಹ್ಮದೇವ್ರ ಕಡೆಯಿಂದ ಹೊರ ತಗೊಂಡಿದ್ದ. ಏನಂದ್ರೆ ನಾ ಮಲಗಿರ್ಬೇಕು, ನನಗೆ ಯಾರು ಎಬ್ಬಿಸಬಾರದು, ಅಂದ್ರೆ ಅಷ್ಟು ಪರಿಯಿಂದ ಶ್ರಮ ಆಗಿತ್ತು ಅಂತ ಅರ್ಥ. ಅದಕ್ಕೆ ಮಲ್ಕೊಂಡು ಎಬ್ಸಿದ್ರು. ಹೋದ್ರು ನಿಶಾಚರಾಣ. ಎಷ್ಟು ಮಂದಿ ಹೋಗಿದ್ರಪ್ಪ ಅಂದ್ರೆ 10,000 ಮಂದಿ ಹೋಗಿದ್ರಂತ ಅವ್ನಿಗೆ ಎಬ್ಬಿಸ್ಲಿಕ್ಕೆ. 10,000 ಮಂದಿ. ಒಂದು 10 ಮಂದಿ ಹೋಗ್ಯಾರ ಎಬ್ಸ್ಕೊಂಡ್ಬರ್ಲಿಕ್ಕೆ ಅಲ್ಲ, 10,000 ಮಂದಿ. ಹೇಳ್ರಿ 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 ಅಂತಕೊಂಡು ಹೇಳ್ತಾರೆ ಮುಗಿದ ಕೆಲಸ. ಆ 10,000 ಮಂದಿ ಪರಿಸ್ಥಿತಿ ಏನಿತ್ತು ಅಂದ್ರೆ ಅವ ಶ್ವಾಸೋಚ್ಛ್ವಾಸ ಮಾಡೋ ಕಾಲಕ್ಕೆ ತತ್ಶ್ವಾಸ ವೇಗಾವಿಹತೈ ಕಥಂಚಿತ್. ಅವ ಎಷ್ಟು ಎತ್ತರ ಇದ್ದ ಮುಂದೆ ಹತ್ರ ಆಮೇಲೆ ಹೇಳ್ತೇನೆ ನಿಮಗೆ. ನಾವು ಉಸಿರು ತಗೊಂಡ ಅಂದ್ರೆ ಅವರೆಲ್ಲ ಇವ್ರ ಕಡೆ ಹತ್ರ ಬರ್ತಿದ್ರು, ಉಸಿರು ಬಿಟ್ಟ ಅಂದ್ರೆ ಹೋಗಿ ಹೊತ್ಕೊಂಡು ಬರ್ತಿದ್ರು ಇವರೆಲ್ಲ. ಇಲ್ಲಿಂದ ಅಲ್ಲಿ ಬೀಳೋಣ, ಅಲ್ಲಿಂದ ಇಲ್ಲಿ ಬರೋಣ. ಅಲ್ಲಿ ಎಬ್ಬಿಸ್ಲಿಕ್ಕೆ ಬಂದವರು ಒಂದ್ ಕಡೆ ನಿಂತರ ಹೆಂಗೋ ಮಾಡಿ ಎಬ್ಬಿಸ್ತಿರ್ತಾರೆ. ಈ ಉಸಿರಾಟಕ್ಕೆ ಎತ್ತಿರೋಣ ಮತ್ ಜಕ್ಕೋಣ, ಹೆಂಗೆ ಎಬ್ಬಿಸ್ಬೇಕು ಅದಕ್ಕೆ ಆಚಾರ ಅಂತಾರೆ ಕಥಂಚಿತ್ ಗತೈಹಿ ಸಮೀಪಂ. ಹೆಂಗೋ ಪ್ರಯತ್ನ ಮಾಡಿ ಉಸಿರಾಡೋ ತಪ್ಪಿಸ್ಕೊಂಡು ಹತ್ರ ಹೋಗಿ ಕಥಮಪ್ಯಬೋಧಯತ, ಹೆಂಗೋ ಎಬ್ಬಿಸ್ಬಿಟ್ರಪ್ಪ ಅವನನ್ನ ಅಂತ ಹೇಳಿದ್ರು. ಅಂದ್ರೆ ಆಚಾರ್ಯರು 2 ಸರ್ತಿಗೆ ಅಜ್ಞಾತ ಶಬ್ದ ಪ್ರಯೋಗ ಮಾಡ್ತಾರೆ. ಸಶೈಲ ಶೃಂಗಾಸಹ ಪ್ರಬೋಧಯತ ಅಬೋಧಯತ. ಅವ ಎಬ್ಸಲ್ಪಟ್ಟ ಹೆಂಗಪ್ಪ ಅಂತ ಕೇಳಿದ್ರೆ ಶೈಲಶೃಂಗಾಸಿ ಪರಶ್ವಧಾಯುಧೈಹಿ, ಮೊದಲೇದ್ದು ಬೇರೆ ಬೇರೆ ಆಯುಧಗಳಿಂದ, ಎರಡನೇದ್ದು ನಿಶಾಚರಾಣ ಮಯುತೈಹಿ 10,000 ಮಂದಿ ರಾಕ್ಷಸರಿಂದ, ಅನೇಕೈಹಿ ತತ್ಶ್ವಾಸ ವೇಗಾವಿ ಹತೈಹಿ, ಶ್ವಾಸೋಚ್ಛ್ವಾಸದ ಹೊಡೆತಕ್ಕೆ ಸಿಕ್ಕು, ಕಥಂಚಿತ್ ಗತೈಹಿ ಸಮೀಪೆ, ಹೆಂಗೋ ಮಾಡ್ಕೊಂಡು ಹತ್ರ ಹೋಗಿ ಕಥಮಪ್ಯಬೋಧಯತ, ಹೆಂಗೋ ಎಬ್ಸಿದ್ರು ಅಂತ. ಆ ಹೆಂಗೋ ತಡ್ಕೊಂಡು ಹೆಂಗೋ ಹೋದ್ರು ಅಂತ ಅಜ್ಞಾತ ಶಬ್ದವನ್ನು ಬಳಸಿದ್ದ ನೋಡ್ರಿ. ಅದು ಯಾಕೆ ಅಂದ್ರೆ ಅವ ಸುಲಭ ಇದ್ದಿದ್ದಿಲ್ರಿ, ಅವ ಎಬ್ಸೋದು ಅವನ್ನ ಮತ್ತೆ ಹತ್ರ ಹೋಗೋದು ಅಷ್ಟ ಕಷ್ಟದ್ದು. ಹೆಂಗೆ ಮಾಡ್ಕೊಂಬಂದಿ ಅಂತ ಯಾರು ಕೇಳಿದ ಕೆಲಸ ಹೆಂಗೆ ಮಾಡಿದ್ರಿ, ಹೆಂಗೋ ಮಾಡ್ಕೊಂಬಂದು ಮರ ಅದನ್ನ ಕೇಳಿಕ್ ಹೋಗ್ಬೇಡ ನೀನು ಅಂತಂದಿರ್ತಾರೆ. ಅಂದ್ರೆ ಆ ಕೆಲಸ ಮಾಡುವಾಗ ಕ್ರಮಬದ್ಧತೆ ಅಂತಿರುವುದಿಲ್ಲ, ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತಿರುವುದಿಲ್ಲ. ಹಂಗಿದ್ರೆ ಹೇಳ್ಬಹುದು. ಹೆಂಗ ಅಂದ್ರೆ ಹಿಂಗೆ ಇಲ್ಲಿಂದ ಅಲ್ಲಿ ಹೋದೆ ಅಲ್ಲಿಂದ ಇಲ್ಲಿ ಹೋದೆ ಅಂತ ಹಿಂಗೆ ಹೇಳ್ಬಹುದು. ಕ್ರಮ ಇಲ್ಲದೆ ಹೋಗಿ ಕಾರ್ಯವನ್ನು ಮಾಡ್ಕೊಂಡು ಬಂದಿದ್ರೆ ಹೆಂಗ್ ಮಾಡ್ಕೊಂಡ್ ಬಂದಿ, ಹೆಂಗೋ ಒಂದು ಮಾಡ್ಕೊಂಡ್ ಬಂದಿ ಬಿಡು ಅಂತಿರ್ತಾರಲ್ಲ, ಹಂಗಿದ್ದಂತೆ ಅಕ್ರಮವಾಗಿ ವಿಕ್ರಮವಾಗಿ ಒಂದು ಮಾಡಿ ಅವನು ಎಬ್ಸಿದ್ರು. ಎದ್ದಪ್ಪ, ಎದ್ದು ಕೂಡಲೇ ಮುಂದಿನ ಕಥೆ ಏನು? 100ನೇ ಶ್ಲೋಕ. ಎದ್ದು ಕೂಡಲೇ ಅವನ ಕಥೆ ಏನು? ಹಸಿವಿ, ಬಾಯಿ ತೆಗೆದವ. ನಮ್ದು ಅಷ್ಟೇ. ಮತ್ತೆ ನಿದ್ದೆಯಿಂದ ಎದ್ದು ಕೂಡಲೇ ಏನ್ ಮೊದ್ಲು ಏನ್ ಮಾಡಿ ತಿನ್ಲಿಕ್ಕೆ ಏನ್ ಶುರುವಾಗಿರ್ತದೆ. ಇಲ್ಲಿ ಎದ್ದರೆ ಎದ್ದಿರಿ, ಇನ್ನೂ ಸ್ವಲ್ಪ ಮುಖ ಅದು ಬಿಡು, ಮುಖ ತೊಳ್ಕೋತೀವಿ, ಮೊದ್ಲು ಏನ್ ತಿನ್ಲಿಕ್ಕೆ ರೆಡಿ ಮಾಡಿ ಹೇಳು ಅಂತ ಹೆಂಡತಿ ಕೇಳ್ತಿರ್ತ. ಶೈಲೋಪಮಾನಸ್ಯತು ಮಾಂಸರಾಶೀನ್. ಅವ ಇರೋ ಅದು ಎಷ್ಟಿದ್ದು ಅಂದ್ರೆ ಬೆಟ್ಟದಷ್ಟು ರಾಶಿ ಮಾಂಸ ಹಾಕಿದ್ರಂತ. 1 ಪ್ರಾಣಿ 2 ಪ್ರಾಣಿ ಮಾಂಸಾಹಾರಿ ಬಲಿ ಕೊಡ್ತಾರೆ, ಕತ್ತರಿಸ್ತಾರೆ, ತಿಂತಾರೆ. ಸರಿಯದ ಅಂದ್ರೆ ಅನಿವಾರ್ಯ ಏನ್ ಮಾಡ್ಲಿಕ್ಕೆ ಬರಂಗಿಲ್ಲ. ಇವಂಗ ಶೈಲೋಪಮಾನ ಪರ್ವತದಷ್ಟು ವಿಚಾರ ಮಾಡಿ, ಎತ್ತರದಷ್ಟು ಬರೀ ಮಾಂಸದ ರಾಶಿಗಳನ್ನ ವಿದಾಯ ಭಕ್ಷಾನಪಿ ಶೋಣಿತ ವರದಾನ್.
ಆ ಮಾಂಸರಾಶಿಗಳಿಂದಲೇನೆ ನಾನಾ ಭಕ್ಷ್ಯಗಳನ್ನು ಮಾಡಿದ್ರಂತ. ಏನಪ್ಪ ಇದರ ಖರೇನ ರಾಕ್ಷಸರಿವರೆಲ್ಲ. ಮಾಂಸ ತಿನ್ನೋದೇ ಕಷ್ಟ, ಆ ಮಾಂಸದೊಳಗಿನ ಮತ್ತು ರಾಶಿಗಳು ಬೇರೆ, ನಾನಾ ತರಹದ ಮಾಂಸ ರಾಶಿಗಳನ್ನು ಹಾಕಿ ಭಕ್ಷ್ಯಗಳನ್ನು ಮಾಡಿಟ್ಟಿದ್ದಾರೆ. ಶೋಣಿತ ಹೃದ, ರಕ್ತದ್ದು ಮಡುಗಳನ್ನು ನಿರ್ಮಾಣ ಮಾಡಿದಂತೆ, ಕೆರಿಗಳನ್ನು, ರಕ್ತದ ಕೆರಿಗಳನ್ನು, ಅಂದ್ರೆ ಈ ಪ್ರಾಣಿನ ಕತ್ತರಿಸಿ ಹಾಕೋದು, ಆ ರಕ್ತ ಎಲ್ಲ ಹೋಗಿ ಒಂದ್ ಕಡೆ ಸೇರೋದು, ಅದನ್ನ ಒಂದು ಭಾಂಡ್ಯಾಗ ತುಂಬಿಡೋದ್ರಿ. ಯಾಕಂದ್ರೆ ತಿಂದ್ಮೇಲೆ ಕುಡಿಲಿಕ್ಕೆ ಬೇಕಲ್ರಿ, ಮತ್ತೆ ಪಾಪ ಗಂಟ್ಲಿಕ್ಕೆ ಹತ್ತಿದ್ರೆ ಅಂತಿರ್ತಾವ, ಗಂಟ್ಲಿಕ್ಕೆ ಹತ್ತಿರ್ಬೇಕಾಗ್ತದೆ ಅಂತಿರಂಗಿಲ್ಲ. ಹಂಗ ಇದನ್ನ ಕುಡಿಲಿಕ್ಕೆ ಅಂತ ರಕ್ತದ ಕೆರೆಗಳನ್ನು ಮಾಡಿಟ್ಕೊಂಡಿದ್ರಂತ. ಸರಿ, ಸುತೃಪ್ತಮೇನಂ ಪರಮಾಧರೇಣ, ಅಷ್ಟು ಮಾಂಸದ ರಾಶಿ, ಅಷ್ಟು ರಕ್ತಗಳನ್ನೆಲ್ಲ ಕುಡಿದ ಮ್ಯಾಲೆ ತೃಪ್ತ ಆದಂತವ. ಓ ಬಂದಂತ, ಇನ್ನೇನ ಬರ್ಬೇಕು, ಎಷ್ಟು ಮಂದಿ ಒಳಗ ಗೊತ್ತಿಲ್ಲ. ಪರಮಾದರೇಣ ಅಂಥವರನ್ನು ಬಹಳ ಆದರದಿಂದ ಸಮಾಹ್ವಯಾಮಾಸ ಸಭಾತಲಾಯ, ಸಭೆಗೆ ಕರ್ಕೊಂಡು ಬಂದ್ರು. ಈಗ ಅರ್ಥ ಆಯ್ತು. ಏನು ಅರ್ಥ ಆಯ್ತು? ರಾವಣನ ಬಿಟ್ಟು ಕಳಿಸಿದ್ದು ಯಾಕ? ಕುಂಭಕರ್ಣನ ಎಬ್ಬಸ್ಲಿ ಅಂತ ತಿಳ್ಕೊಂಡು. ಹೌದು, ಈ ಕುಂಭಕರ್ಣನ ಎಬ್ಬಿಸಿ ಇವನ್ ಕೊಲ್ಲೋ ಅಂತದವೇನ್ ತಪ್ಪು ಮಾಡಿದ್ದ? ವಾಸ್ತವದಲ್ಲಿ ಮತ್ತ ರಾವಣ ತಪ್ಪು ಮಾಡಿದ್ದ, ಅವನ ತಮ್ಮ ಆಗಿದ್ದ ಅಷ್ಟ. ಇವಿಷ್ಟಕ್ಕೆ ಮಲಗ್ತಿದ್ದ, ಇವಿಷ್ಟಕ್ಕೆ ಇರ್ತಿದ್ನಲ್ಲ, ಇವನ್ ಯಾಕೆ ಕೊಲ್ಬೇಕಾಯ್ತು ಅಂದ್ರೆ, ಈಗ ಈ ಶ್ಲೋಕ ನೋಡ್ಕೊಳ್ರಿ. ಇಷ್ಟು ಮಾಂಸ, ಇಷ್ಟು ರಕ್ತ ಅವ ಎಚ್ಚರ ಇದ್ದಾಗ ದಿವಸ ತಗೋತಿದ್ದ ಇವ. ಅಂದ್ಮೇಲೆ ಇವ ಎಚ್ಚರ ಇದ್ದ ಅಂದ್ರೆ ಇಷ್ಟು ಮಾಂಸ ರಕ್ತ ಹೋಗ್ಬೇಕಾದ್ರೆ ಎಷ್ಟು ಜೀವಿಗಳು ಸಾಯ್ಬೇಕು. ಅದಕ್ಕೆ ರಾಮಚಂದ್ರ ಇಂಥವನನ್ನು ಸಂಹಾರ ಮಾಡಬೇಕು. ರಾವಣ ಸೀತಾದೇವಿಯನ್ನು ಅಪಹಾರ ಮಾಡಿ ಏನ್ ತಪ್ಪು ಮಾಡಿದ್ದಾನೋ ಅವನಿಗೇನು ಶಿಕ್ಷೆ ಆದನೋ ಹಾಗೆ ಕುಂಭಕರ್ಣನಿಗೂ ಕೂಡ ಇಷ್ಟು ಜನರನ್ನ ತಿಂತಿದ್ದಾದ್ರಿಂದ ಇವನು ಸಾಯಬೇಕು. ಹೌದು, ಜೀವೋ ಜೀವಸ್ಯ ಜೀವನಂ, ಇಲ್ಲ ಅಂದಿಲ್ಲ. ನಾವು ಕೂಡ ಇನ್ನೊಂದು ಜೀವಿಯನ್ನು ತಿಂದೇ ಬದುಕ್ತೀವಿ. ನಾವೇನು ಹಂಗ ಬಹಳ ಸಾಚಾಗಳು ಗಾಳಿ ಕುಡಿದು ನೀರು ಕುಡಿದು ಬದುಕ್ತೀವಿ ಅಂತ ಹಿಂಗೇನಿಲ್ಲ. ಆದರೆ ಗಿಡ ಮರಗಳಲ್ಲಿ ಇರುವಂತಹ ಜೀವ, ಅದಕ್ಕಾಗೋ ವೇದನೆ ಸ್ವಲ್ಪ ಕಡಿಮೆ. ಆದರೆ ಪ್ರಾಣಿ ಪಕ್ಷಿಗಳಿಗಾಗುವಂತಹ ವೇದನ ಹೆಚ್ಚು. ನೋಡ್ರಿ, ಅವು ಅಳ್ತಿರ್ತಾವ. ನೀವು ಕಟಕರ ಮನೆಯೊಳಗೆ ಹಾಕಿರುವಂತಹ ಕಟ್ಟಿ ಹಾಕಿದ ಕುರಿಗಳನ್ನ, ಕೋಳಿಗಳನ್ನ ನೋಡಿದ್ರೆ ಅವು ದುಃಖ ಪಡ್ತಾವ. ಗಿಡ ಮರಗಳಿಗೆ ಅಷ್ಟು ದುಃಖ ಆಗೋದಿಲ್ಲ, ಅಷ್ಟು ವೇದನ ಆಗೋದಿಲ್ಲ. ಅವಕ್ಕೂ ಜ್ಞಾನದ, ಅವಕ್ಕೂ ದುಃಖ ಆಗ್ತಾವ, ಆದ್ರೆ ಅಷ್ಟು ಆಗೋದಿಲ್ಲ, ಕಡಿಮೆ ಪ್ರಮಾಣ. ಅದಕ್ಕೆ ಶಾಸ್ತ್ರ ಏನು ವ್ಯವಸ್ಥೆ ಮಾಡಿದಂದ್ರೆ, ಆಹಾರ ಪದ್ಧತಿಯಲ್ಲಿ ಯಾವುದನ್ನ ಕಡಿಮೆ ದುಃಖದ ಸ್ಥಿತಿಯಲ್ಲಿ ಇದನ್ನು ಅದನ್ನು ಸ್ವೀಕಾರ ಮಾಡ್ರಿ. ಹೆಚ್ಚಿನ ದುಃಖಕ್ಕೆ ಹೋದಾಗ ಕಷ್ಟ ಆಗ್ತದೆ. ಹಂಗಂತ ನಾಳೆ ಇವನು ಒಬ್ಬನ ಹೊಡೆದು ಇವನ್ ಮಾಂಸ ಇನ್ನೊಬ್ರು ತಿಂದ ನೀವು ಹೂ ಅನ್ಲೇಬೇಕು. ಮಾಂಸಾಹಾರನ ಮತ್ತೇನ್ ಮಾಡಿ ಬರೋದೇ ಇಲ್ಲ. ಅದಕ್ಕೆ ನರಭಕ್ಷಕರು ಅಂತ ಕರೀತಾರೆ ಅವ್ರನ್ನೆಲ್ಲಾರನು. ಅದಕ್ಕೆ ಈ ಕುಂಭಕರ್ಣನಂಥವರ ನರಭಕ್ಷಕರು. ಇವ್ರು ಬದುಕಿದ್ರು ಅಂದ್ರೆ 100 ಜನರನ್ನ 1000 ಜನರನ್ನ ದಿವಸ ಕೊಲ್ತಾರ. ಆದ್ರಿಂದ ಇವನ್ ಕೊಲ್ಲಬೇಕು ಅಂತ ಅವನ್ ಎಬ್ಬಿಸ್ಲಿಕ್ಕೆ ರಾಮನ್ ಕೊಟ್ಟು ಕಳಿಸಿದ್ದಾನ. ಬಂದ ಇವ ಸಭೆಗೆ ಬಂದ. ಆಗ ರಾಮನ ಹೇಳ್ತಾನೆ 101 ಶ್ಲೋಕ. ಉವಾಚ ಚೈನಂ ರಜನೀಚರೇಂದ್ರಃ ಪರಾಜಿತೋಸ್ಮದ್ಯ ಹಿ ಜೀವತಿ ತ್ವಯಿ ರಣೇ ನರೇಣೈವ ಹಿ ರಾಮನಾಮ್ನ ಕುರುಷ್ವ ಮೇ ಪ್ರೀತಿಮಮುಂ ನಿಹತ್ಯ ಏನಂತಾನೆ. ಉವಾಚ ಚೈನಂ ರಜನೀಚರೇಂದ್ರ ಉವಾಚ. ರಾಮನ ಹೇಳಿದ, ನೋಡು, ಜೀವತಿ ತ್ವಯಿ ಅದ್ಯ ತ್ವಯಿ ಜೀವತಿ ಸತಿ, ನೀ ಬದುಕಿದ್ದಾಗ ಪರಾಜಿತೋಸ್ಮಿ, ನಾ ಸೋತು ಬಿಟ್ಟಿದ್ದೇನೆ. ತಾ ಏನ್ ತಪ್ಪು ಮಾಡಿ ಅಂತ ಹೇಳಿಲ್ರಿ, ಅವ ಶರಣ ಇದ್ದ ಕುಂಭಕರ್ಣ ಬಡಬಡ ಎದ್ಕೊಂಡು ಹೇಳ್ದ, ನೋಡಪ್ಪ ನಿನ್ನಂಥವ್ ಇದ್ದಾಗ ನಾ ಸೋತು ಬಿಟ್ಟು ನೋಡು ಅಂದ್ಬಿಟ್ಟ. ನೀವು ಕುಂಭಕರ್ಣ ಸಿಟ್ಕೊಂಡ್ಬಿಡ್ತು. ಅಲ್ಲೂ ನಮ್ಮ ಅಣ್ಣ ಸೋತಾರ ನಾ ಇದ್ದಾಗ ಅಂದ್ರೆ ಯಾರು ಹೇಳು ಅಂತ ಹಿಂಗೆ ನಿಂತ್ಕೋಬೇಕ್ರಿ ಯುದ್ಧಕ್ಕೆ. ಅಷ್ಟು ತಯಾರು ಮಾಡಿಬಿಟ್ಟ ಶರಣಾಮ. ಪರಾಜಿತೋಸ್ಮದ್ಯ ತ್ವಯಿ ಅದ್ಯ ಹಿ ಜೀವತಿ ತ್ವಯಿ, ಯಾರಿಂದ ಸೋತೀನಿ? ರಣೇ ನರೇಣೈವ ಹಿ ರಾಮನಾಮ್ನ, ಯುದ್ಧ ಭೂಮಿಯಲ್ಲಿ ರಾಮ ಅಂತ ಒಬ್ಬ ಮನುಷ್ಯ. ನೋಡ್ರಿ, ಇಷ್ಟಾದ್ರೂ ಇನ್ನೂ ಅವಂಗ ದೇವರು ಅಂತ ಎಚ್ಚರ ಬರುವಂತ. ಹಂಗೆ ಇವತ್ತಿಗೂ ಎಷ್ಟೋ ಮಂದಿಗೂ ರಾಮ ಅಂದ್ರೆ ದೇವರು ಅಂತ ಎಚ್ಚರ ಬಂದಿಲ್ಲ. ಯಾಕಂದ್ರೆ ರಾಮನ ವಂಶಸ್ಥರು ಅವರು. ಹಂಗೆ ತಪ್ಪು ತಿಳ್ಕೊಳಿಕ್ ಹೋಗ್ಬಾರ್ದು, ಬೇಜಾರು ಮಾಡ್ಕೊಳಿಕ್ ಹೋಗ್ಬಾರ್ದು. ಟಿವಿಯಾಗ ಕುತ್ಕೊಂಡು ರಾಮ ಇದ್ದಿದ್ದೇ ಇಲ್ಲ, ಇದ್ರೊಬ್ಬ ರಾಜ ಅವೆಲ್ಲಿದ್ದ, ಹೀಗೆಲ್ಲ ಮಾತಾಡ್ತಿರ್ತಾರೆ. ನೋಡ್ರಿ, ಸಂತೋಷ ಪಡ್ಬೇಕ್ರಿ. ಏನು ಅಂದ್ರೆ ಇವ್ರು ಪ್ರಪಿತಾಮಹರೆಲ್ಲ ರಾವಣನ ಸಂಬಂಧಿಕರು ತಿಳ್ಕೊಬೇಕು. ಪ್ರತ್ಯಕ್ಷ ಅನುಭವಿಸ್ಲಿಕ್ಕೆ ಹನುಮಂತನ ಬಲ ಏನು ಅಂತ ನೋಡಿದ್ದಾನೆ. ರಾಮ ಭಕ್ತನಾದ ಹನುಮಂತನ ಬಲ ಏನು, ಅಂಗದನ ಬಲ ಏನು ಅಂತ ನೋಡ್ಯಾನೆ. ಇವು ಭಕ್ತರೇ ಇಷ್ಟು ಬರೀ ಸಮರ್ಥರಿದ್ರ ಅವ ಎಷ್ಟು ಸಮರ್ಥ ಇಲ್ಲ ಅಂತ ಕೈಮುತ್ಯ ಊಹ ಮಾಡಬೇಕಾಗಿತ್ತು. ಬೇಡ, ತನ್ನ ಎದುರಿನಲ್ಲಿ ರಾಮ ನಿಂತಿದ್ದಾನೆ. ರಾಮ ಇವನನ್ನು ಹೊಡೆದು ಸೋಲಿಸಿ ಕಲಿಸಿದ್ದಾನೆ. ಇಷ್ಟಾದಾಗಾದರೂ ಕೂಡ ಇವ ಯಾರು ಅಂತ ಸ್ವಲ್ಪ ವಿವೇಕವನ್ನ ಉಪಯೋಗಿಸಿದ್ರೆ ಭಗವಂತ ಅಂತ ಅರ್ಥ ಆಗ್ತಿತ್ತು.
ಅವ ಹೇಳೋ ಕಾಲಕ್ಕೆ ಕುಂಭಕರ್ಣನ ಮುಂದೆ ನರೇಣ ಇವ ಹಿ ರಾಮನಾಮ್ನ, ಯಾವ ರಾಮ ಅಂತ ಒಬ್ಬ ಮನುಷ್ಯ ಇದ್ದ ನೋಡು, ಅವನಿಗೆ ಸೋತ್ಬಿಟ್ರಿ ಅಂತ ಹೇಳ್ಬಿಡ್ಬೇಕಾಗಿಲ್ಲ. ನಮಗೂ ಕೂಡ ಅವಾಗ ಬುದ್ಧಿ ಕೆಡ್ತಿರ್ತದೆ. ಕೆಟ್ಟಾಗೆಲ್ಲ ದೇವರ ವಿಷಯದಲ್ಲೂ ಕೂಡ ಹೀಗೆ ಬರ್ತದೆ. ಅವನು ಸಮರ್ಥನಾಗಿದ್ರೆ ಹಿಂಗೆ ಮಾಡ್ತಿದ್ನ, ಅವನು ಸಮರ್ಥನಾಗಿ ಹಿಂಗೆ ಮಾಡ್ತಿದ್ನ ಅಂತ ನಾವು ಅನೇಕ ಬಾರಿ ಆ ಪ್ರಸಂಗದಲ್ಲಿ ಅಂದ್ಕೊಂಡಿರ್ತೇವೆ. ಸಹಜ, ಬುದ್ಧಿ ದೌರ್ಬಲ್ಯ, ಅಂದ್ಕೊಳ್ಳೋದು ದೋಷ ಅಲ್ಲ. ಅಂದುಕೊಂಡಾದ ಮೇಲೆ ಮತ್ತೊಂದು ಸರ್ತಿ ಪುನರ್ವಿಮರ್ಶೆಗೆ ಒಳಪಡಿಸಿದಾಗ ಏನೋ ಭಗವಂತ ಹೀಗೆ ಮಾಡಿದ್ದಾನೆ ಅಂದರೆ ಅದಕ್ಕೊಂದು ಕಾರಣ ಇರ್ತದೆ. ಅಕಾರಣವಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಕಾರಣವಾಗಿದ್ದದ್ದು ಅಂದರೆ ಒಂದೇ ಜಗತ್ತಿನಲ್ಲಿ ಪರಮಾತ್ಮ ಒಬ್ಬನೇ, ಅವನಿಗೆ ಯಾವ ಕಾರಣವೂ ಇಲ್ಲ. ನಮಗೆಲ್ಲದಕ್ಕೂ ಒಂದೊಂದು ಕಾರಣ ಇದೆ. ಅಕಾರಣವಾದ ವಸ್ತು ಜಗತ್ತಿನಲ್ಲಿ ಭಗವಂತ ಮಾತ್ರ. ನಾವೆಲ್ಲರೂ ಸಕಾರಣರು. ಅಂದಮೇಲೆ ಹಿಂಗಾಗಬೇಕು ಅಂತಾದರೆ ಏನೋ ಒಂದು ಕಾರಣ ಇರಬೇಕು ಅಂತ ಕಾರಣ ಹುಡುಕಿ ಪರಿಹಾರಕ್ಕೆ ಹೋಗ್ಬೇಕೆ ಹೊರತಾಗಿ ದೇವ್ರ ಸಮರ್ಥಿದ್ರೆ ಹಿಂಗೆ ಮಾಡ್ತಿದ್ದೇನೆ ಹಂಗೆ ಮಾಡ್ತಿದ್ದೇನೆ ಅಂತ ಹಿಂಗೆಲ್ಲ ನಾವು ಅವಿವೇಕಗಳ ವರ್ತನೆಯನ್ನು ಮಾಡಬಾರದು. ಸರಿ, ಇವೊಂದೇನು ಕುರುಶ್ವಮೇ ಪ್ರೀತಿ ಮಮುಂ ನಿಹತ್ಯ ಅಮುಂ ನಿಹತ್ಯ, ಈ ರಾಮನನ್ನ ಕೊಂದು ನನಗೆ ಪ್ರೀತಿಯನ್ನು ಉಂಟು ಮಾಡು ಅಂತ ಹೇಳಿದ. ಅವ ಅಂದ, ಸರಿ ಮೊದಲು ಕೇಳೋಣ ಅಂತಂದ. ಏನು ಕೇಳೋಣ ಅಂದ? ಇತೀರಿತ ಕಾರಣಮಪ್ಯಶೇಷಂ ಶ್ರುತ್ವಾ ಜಗರ್ಹಾಗ್ರಜಮೇವ ವೀರಃ ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧಶ್ಚರಿತೋಪತಾದ್ಯ. ಅಲ್ಲೋ ಅಣ್ಣ, ಏನಾಗಿದೆ ಅಂತ ಹೇಳ ಮೊದಲು. ಶತ್ರುಗಳ ಜೊತೆ ಯುದ್ಧಕ್ಕೆ ಹೊಂಟಾಗ ವಿಚಾರ ಮಾಡ್ಬೇಕು ನಾವು. ಇತೀರಿತಃ, ಹಿಂಗ ರಾವಣ ಹೇಳಿದ ಮೇಲೆ ಕುಂಭಕರ್ಣ ಅಂತಾನೆ ಅಶೇಷಂ ಕಾರಣಂ ಶ್ರುತ್ವ, ಹೇಳಿ ಯಾಕೆ ಯುದ್ಧಕ್ಕೆ ಬಂದವ, ಎಲ್ಲಿಂದ ಬಂದ, ಏನಾಯ್ತು ಹೇಳು ಅಂತ ಹೇಳಿದಾಗ, ನೋಡಪ್ಪ ನಾ ಹಿಂಗೆ ಹೋದೆ, ಅವ್ನ ಹೆಂಡತಿನ ಹೊತ್ಕೊಂಡ್ಬಂದ್ಬಿಟ್ಟೆ ಎಲ್ಲ ಬಾಯ್ಬಿಟ್ಟು ಹೇಳ್ತಿದ್ದೆ ಹುಚ್ಚ. ಹೇಳಿದ ಮೇಲೆ ಏನಂದ ಗೊತ್ತೇನು? ಜಗರ್ಹ ಅಗ್ರಜಮೇ ವೀರ, ಬೈತಾನೆ ಕುಂಭಕರ್ಣ. ಹುಚ್ಚ, ನೀ ಮಂದಿ ಹೆಂಡತಿನ ಯಾಕೆ ಎತ್ಕೊಂಡ್ಬರ್ಲಿಕ್ಕೆ ಹೋದಿ? ಇನ್ನೊಬ್ಬರ ಹೆಂಡತಿನ ಪರದಾರಾಪಹಾರ ಮಾಡ್ಕೊಂಡು ಬಂದಿದ್ದೀಯ, ಇಂಥ ತಪ್ಪು ಮಾಡಿ ನನ್ನ ಕರ್ಕೊಂಡು ಹೋಗ್ತಿದ್ದೀಯ, ಮತ್ತೆ ಯುದ್ಧಕ್ಕೆ ನಿಲ್ಲಿಸ್ತಿದ್ದೀಯ ಅಂತ ಬೈತಾನೆ. ಆಶ್ಚರ್ಯ ನೋಡ್ರಿ. ಹಿಂದಿನ ಕ್ಷಣದಲ್ಲಿ ಅವನು ಮಾಡಿರುವಂತಹ ಮಾಂಸಭಕ್ಷಣಾದಿಗಳನ್ನು ನೋಡಿದರೆ ಮಹಾದುಷ್ಟ ಅಂತ ಅನಿಸ್ತದೆ. ಅಷ್ಟಿದ್ರೂ ಕೂಡ ಅವನ ವಿವೇಕ ಎಷ್ಟು ಸರಿಯಾಗಿತ್ತು ಅಂದರೆ, ನಮ್ಮಣ್ಣ ಹೇಳ್ಯಾನ ಅಂತ ಒಮ್ಮಿಂದೊಮ್ಮೆಲೆ ಕಾರ್ಯಕ್ಕೆ ಧುಮುಕ್ಲಿಲ್ಲ. ಏನಾಗ್ಯದ ಅಂತ ಹೇಳು ಅಂದ. ಕೇಳಿದ ಮೇಲೆ ರಾವಣ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ ಮೇಲೆ ಅವನಿಗೆ ಬೈತಾನೆ ಅವನಿಗೆ. ಅಲ್ಲೋ, ಇಷ್ಟೆಲ್ಲ ಆದ ಮೇಲೂ ಕೂಡ ರಾಮನ ಬಲ ಅರ್ಥ ಆಗಲಿಲ್ಲ ನಿನಗೆ. ಅಮೋಘ ವೀರ್ಯೇಣ ಹಿ ರಾಘವೇಣ ತ್ವಯಾ ವಿರೋಧ ಚರಿತ, ನೀ ಯಾರ ಜೊತೆ ವಿರೋಧ ಕಟ್ಕೊಂಡಿದ್ದೀಯ ಗೊತ್ತಾ? ಮಹಾಪರಾಕ್ರಮಿಯಾದ ರಾಮನ ಜೊತೆ ವಿರೋಧ ಕಟ್ಕೊಂಡಿದ್ದೀಯ. ಬರೇ ಅದನ್ನು ಅನಾಲಿಸಿಸ್ ಮಾಡಿದರೆ, ಡೇಟಾ ತೆಗೆದ ಹೊರಗೆ ಏನೇನಾಗಿದೆ ಅಂತ ಇಷ್ಟು ತೆಗೆದು, ಇನ್ನೂ ರಾಮನ್ ನೋಡಿಲ್ಲ, ಇನ್ನೂ ಯುದ್ಧ ಭೂಮಿಗೆ ಹೋಗಿಲ್ಲ, ಇಲ್ಲೇ ಹೇಳ್ತಾರೆ ರಾಮ ಮಹಾಪರಾಕ್ರಮಿ, ನೀ ವಿರೋಧ ಕಟ್ಕೊಂಡು ತಪ್ಪು ಮಾಡಿದೆ ಅಂತ ತಿಳ್ಕೊಂಡು ಹೇಳಿ. ಏನಾಯ್ತು? ಇತಿಹಾಸವು ನಮಗೆ ಇಂಥದ್ದೇ ಪಾಠ ಹೇಳ್ತಿರ್ತದೆ. ನೋಡ್ರಿ ಅಂತ ತಿಳ್ಕೊಂಡು ಅದರಿಂದ ಕಲ್ಕೊಂಡ್ವಿ, ಚಲೋ ಅದ. ಇಲ್ಲ ಅಂದ್ರೆ ಕಲ್ ತಗೋತೀವಿ ಅಷ್ಟೇ. ಇನ್ನೊಬ್ರು ಹಾಕಿದ ಕಲ್ಲುಗಳನ್ನ ನಾವು ತಗೋಬೇಕಾಗ್ತದೆ. ಸರಿ, 103ನೇ ಶ್ಲೋಕದಲ್ಲಿ ಏನಂತ ಅಂದ್ರೆ ರಾವಣ, ಹೌದು ತಪ್ಪು ಮಾಡೀನಿ. ಈಗ ಎದಕ್ಕೆ ಮಾಡೀನಿ? ಪ್ರಶಸ್ಯತೇನೋ ಬಲಿಭಿರ್ವಿರೋಧ ಕಥಂಚಿದೇಶೋತಿ ಬಲೋ ಮತೋ ಮಮ ಇತೀರಿತೋ ರಾವಣ ಆಹ ದುರ್ನಯೋಪ್ಯಹಂ ತ್ವಯಾ ವೋಹ್ಯ ಹಿ ಕಿಮನ್ಯಥಾ ತ್ವಯಾ. ನಾನು ತಪ್ಪು ಮಾಡಿದ್ದೇನೆ ಅಂತ ಒಪ್ಪಿಕೊಳ್ಳುತ್ತೇನೆ, ಆದರೆ ನಾ ಯಾಕೆ ತಪ್ಪು ಮಾಡಿದೆ ಗೊತ್ತೇನು? ನಿನ್ನಂಥವರು ನನ್ನ ಬೆನ್ನಿಗೆ ಇದ್ದೀರಿ ಎಂಬೋ ಧೈರ್ಯಕ್ಕೆ ತಪ್ಪು ಮಾಡೀನಿ. ಅರ್ಥ ಆತಿಲ್ರಿ? ಈಗ ರಾಜಕಾರಣಿಗಳೆಲ್ಲ ಯಾಕೆ ತಪ್ಪು ಮಾಡ್ತಾರೆ? ಹಿಂದೆ ಗುಂಡಗಳು ಇರ್ತಾವಂತ ತಪ್ಪು ಮಾಡ್ತಿರ್ತಾರೆ. ಅವ್ರೇನು ಸೀಚ ಅಂದ್ಕೊಳಕ್ ಹೋಗ್ಬೇಡ್ರಿ. ಯಾವ ಇರ್ತಾವ ನೋಡ್ರಿ, ಒಟ್ಟು ಹಿಂದೊಂದಿಷ್ಟು ಗುಂಡಾಟೋಳಿ ಸಾಕಿ ಬಿಟ್ಟಿರ್ತಾರೋ ಅಂತ ಹೇಳಿ ಅಷ್ಟು ತಪ್ಪು ಮಾಡ್ತಿರ್ತಾರೆ. ಅದಕ್ಕೆ ರಾವಣ ಆಹ ದುರ್ನಯ ಅಹಂ, ಹೌದು ನಾ ತಪ್ಪು ಮಾಡೀನಿ. ತ್ವಯಾ ಅವ್ಯಹ, ನಿನ್ನಿಂದ ರಕ್ಷಿಸಲ್ಪಡಬೇಕು. ಕಿಮನ್ಯಥ ತ್ವಯ, ನೀ ರಕ್ಷಣೆ ಮಾಡದೆ ಹೋದ್ರೆ ನೀನು ಇಟ್ಕೊಂಡು ನಾ ಏನು ಮಾಡ್ಬೇಕಾಗಿದೆ? ಅಂದ್ರೆ ನಿಮ್ಮಂಥವ್ರನ್ನ ಊಟಕ್ಕೆ ಹಾಕಿ ಸಾಕಿದ್ದಕ್ಕೆ ಅಂದ್ರೆ ನಮ್ಮಂಥವ್ರು ತಪ್ಪು ಮಾಡಿದಾಗ ನಿಮ್ಮಂಥವ್ರು ಉಪಯೋಗ ಬೀಳ್ತೀರಿ ಅಂತ ಮಾಡೀನಿ. ಗೊತ್ತಾಯ್ತಿಲ್ಲ ಮಜಾ ಎಷ್ಟು ಹೇಳ್ತಾರ ನಾವು ಚಂದ ಅಂತ ಹೇಳಿ. ಅದಕ್ಕೆ ಹೇಳಿದ್ರು, ಅವ ಹೇಳ್ತಾನ ಪ್ರಶಸ್ಯತೆ ನೋ ಬಲಿಭಿರ್ವಿರೋಧತಃ, ಬಲಿಷ್ಠರಾದವ್ರ ಜೊತೆ ವಿರೋಧ ಹೋಗ್ಬಾರ್ದು. ಯಾಕ? ಸಾಮಾನ್ಯವಾಗಿ ನಮಗಿಂತಲೂ ಬಲಿಷ್ಠರಾದವ್ರ ಜೊತೆಗೇನೆ ಯುದ್ಧಕ್ಕೆ ಹೋಗ್ಬಾರ್ದು. ಏಷಃ ಅತಿಬಲೋ ಮತೋ ಮಮ, ಈ ರಾಮಂತರು ಇನ್ನೂ ಪರಾಕ್ರಮಿ ಅಂತ ನನಗೆ ಅನಿಸ್ಲಿಕ್ಕತ್ತದ. ಎಷ್ಟು ಬುದ್ಧಿವಾದ ಹೇಳಿದ ನೋಡು, ನೀ ತಪ್ಪು ಮಾಡಿದ್ದೀಯಾ, ಅವನ ಹೆಂಡತಿಯನ್ನು ಕರ್ಕೊಂಡು ಬಂದದ್ದೇ ತಪ್ಪು ಮೊದಲನೇ. ಆಮೇಲೆ ಅಮೋಘ ಪರಾಕ್ರಮಿ ಇದ್ದಾನೆ. ಲೋಕ ರೂಢಿ ಏನದ? ನಮ್ಗಿಂತ ಬಲಶಾಲಿಯಾದವನ ಜೊತೆಗೇನೆ ವಿರೋಧ ಮಾಡಬಾರ್ದು ಅಂತದ.
ಅತಿ ಬಲಿಷ್ಠನಾದವನ ಜೊತೆ ವಿರೋಧ ಮಾಡ್ಲಿಕ್ಕೆ ಹೋದ್ರೆ ಮುಗ್ರೆ ಹೋಯ್ತು ನಮ್ಮ ಕೆಲಸ, ಬೇಡ ಅಂತ ಹೇಳಿದ್ರೆ ನೀ ಏನ್ ಮಾಡ್ತೀವಿ ಮತ್ತಿದ್ದು ಮಾಡು ಇಷ್ಟು ಹೇಳಾದ ಮುಂದಿನ ಶ್ಲೋಕದ ಮತ್ತೊಂದು ಹೇಳ್ತಾನ್ರಿ, ನಮ್ಮಂಥ ರಾಜರ ತಪ್ಪು ಮಾಡ್ಲಿಕ್ಕೆ ಧೈರ್ಯ ಮಾಡೋದು ಯಾಕಂದ್ರೆ ನಿನ್ನಂಥವ್ರು ಇದ್ದದ್ದಕ್ಕೆ. ಚರಂತಿ ರಾಜಾನ, ತನ್ನ ಹೆಸರೆಲ್ಲ ರಾಜಾನಹ ಜರ್ನಲೈಸ್ ಮಾಡ್ಬಿಡ್ತಾನೆ ಅದನ್ನ ನಿಯಮವನ್ನ. ಇವ ರಾವಣ ತಂದು ಅಂತಲ್ಲ, ಲೋಕದಲ್ಲಿದ್ದ ಎಲ್ಲಾ ರಾಜರ ಕಥೆ ಏನು, ಚರಂತಿ ರಾಜಾನ ಉತಾಕ್ರಮಂ ಕ್ವಚಿತ್. ಈ ತರಹದ ತಪ್ಪುಗಳನ್ನ ರಾಜರು ಯಾಕೆ ಮಾಡ್ತಾರೆ ಅಂದ್ರೆ ತ್ವಯೋಪಮಾನ್ ಬಂಧು ಜನಾನ್ ಬಲಾಧಿಕ, ನಿನ್ನಂಥ ಬಲಶಾಲಿಗಳಾದ ಬಂಧುಗಳನ್ನ ಇಟ್ಟುಕೊಂಡೇ ತಪ್ಪು ಮಾಡ್ತಾರೆ. ಬಲವಂತರಾಗಿರುವಂತಹ ನಿನ್ನಂತಹ ಬಂಧು ಜನರ ಮೇಲೆ ಭರವಸೆ ಇಟ್ಟುಕೊಂಡು ರಾಜರು ತಪ್ಪು ಮಾಡ್ತಾರೆ, ಒಮ್ಮೊಮ್ಮೆ ಮಾಡ್ತಾರೆ ತಪ್ಪುಗಳನ್ನು. ಆಗ ಸಮೀಕ್ಷ ಹಿತ್ತಂ ಗದಿತೋಗ್ರಜೇನ ಅಂದ, ಇರಲಿ ಆಯ್ತು, ನಮ್ಮ ಅಣ್ಣನಿಗೋಸ್ಕರ ನಾನು ಹೋಗ್ತೇನೆ ಅಂದ. ನ್ಯಾಯಕ್ಕೋಸ್ಕರ ಹೋಗ್ತೀನಿ ಅನ್ಲಿಲ್ಲ, ನಾನು ಇದಕ್ಕೋಸ್ಕರ ಹೋಗ್ತೀನಿ ಅನ್ಲಿಲ್ಲ, ನಮ್ಮ ಅಣ್ಣನಿಗೋಸ್ಕರ ನಾನು ಹೋಗ್ತಾ ಇದ್ದೇನೆ ಅಂತ ಹೇಳಿ ಸಕುಂಭಕರ್ಣ ಪ್ರಯೋ ರಣಾಯ, ಯುದ್ಧಕ್ಕೆ ಬಂದಿದ್ದಾನೆ. ಬಂದಾಗ ಏನಾಯಿತು ಅಂತ ನೋಡಿ ಕೊನೆ ಶ್ಲೋಕ ಮುಕ್ತಾಯ ಮಾಡ್ತೇನೆ ಇವತ್ತು. ನಾಳೆ ಮತ್ತೆ ಓದೋದು ನೋಡೋಣ. ಸಕುಂಭಕರ್ಣ ಪ್ರಯೋ ರಣಾಯ 105ನೇ ಶ್ಲೋಕ. ಪ್ರಾಕಾರ ಮಾಲಂಘ್ಯ ಸಪಂಚಯೋಜನಂ. ಅವ ಕುಂಭಕರ್ಣ ಒಂದು ಹಿಂಗೆ ಕಂಪೌಂಡ್ ಇತ್ತಂತ, ಅದನ್ನ ದಾಟ್ಕೊಂಡು ಹೋದಂಥದ್ದು. ಹೆಂಗಿತ್ತು ಅಂದ್ರೆ ಪಂಚಯೋಜನ ಅಂತ ಕರೀತಾರೆ, 5 ಯೋಜನದಷ್ಟು ಎತ್ತರ ಇತ್ತಂತ. 5 ಯೋಜನ ಅಂದ್ರೆ ಬಹಳ ಎತ್ತರ ಆಗ್ತದೆ. ಅಂದ್ರೆ ಈಗ ಸುನಾಮಿ ಗಿನಾಮಿ ಬರಬಾರದು ಅಂತ ತಿಳ್ಕೊಂಡು ದೊಡ್ಡ ದೊಡ್ಡ ಕಟ್ಟಿರ್ತಾರೆ ನೋಡ್ರಿ, ಈಗ ಎಷ್ಟು ಎತ್ತರ ಕಟ್ಟಿರ್ತಾರೆ ನೋಡ್ರಿ, ಇಲ್ಲ ಅಷ್ಟಕ್ಕಿಂತ ಎತ್ತರ ಇತ್ತು. ಸಹಜ, ಅವರು ಸಮುದ್ರ ದಂಡಿ ಮೇಲೆ ವಾಸ ಮಾಡುವಂಥವರು ಅಂತಹ ಪ್ರಕಾರವನ್ನೇ ನಿರ್ಮಾಣ ಮಾಡಿರ್ತಾರೆ. ಆ ಪಂಚಯೋಜನ ಉಚ್ಛಿತವಾಗಿರುವಂತಹ ಕಾಂಪೌಂಡ್ ಅನ್ನ, ಕೋಟೆ ಗೋಡೆಯನ್ನ ಸರಳ ದಾಟಿಬಿಟ್ಟನಂತ. ಪ್ರಾಕಾರ ಮಾಲಂಗ ಸಪಂಚಯೋಜನಂ. ಒಂದು ಕಾಲ ಇಲ್ಲಿ, ಇನ್ನೊಂದು ಕಾಲ ಆ ಕಡೆ ಇಟ್ಬಿಟ್ನಂತ. ಉಳಿದವ್ರು ಹೋಗ್ಬೇಕಾದ್ರೆ ಗೇಟ್ ಎಲ್ಲ ಹುಡ್ಕೊಂಡು ಹೋಗಿ ಗೇಟ್ನಾಗಿಂದ ಪಾರ ಆಗ್ಬೇಕು, ಇಲ್ಲ ನಿಚ್ಚಣಿಕೆ ಇಟ್ಕೊಂಡು ಹತ್ತು ಕೆಳಗಿಳಿಬೇಕು ಅಂತ ಸ್ವಲ್ಪ ತಿಳಿದ್ಬಿಟ್ಟ. ಹೋದ. ಯದಾ ಯಯೌ ಶೂಲ ವರಾಯುಧೋ ರಣಂ. ಕೈಯಲ್ಲಿ ಒಂದು ದೊಡ್ಡದಾದ ಆಯುಧ ಇಟ್ಕೊಂಡಿದ್ದ. ಶೂಲ ಅಂತ ಆಯುಧ ಹೆಸರು. ಅದು ಶೂಲ ಅಂದಲ್ಲಿ ನಮಗೆಲ್ಲ ಸಾಮಾನ್ಯವಾಗಿ ತ್ರಿಶೂಲ ಅಂತ ನೆನಪಿಗೆ ಬರ್ತದೆ. ಅಲ್ಲ, ಶೂಲ ಅಂತ ಒಂದು ಪ್ರತ್ಯೇಕ ಆಯುಧ ಉಂಟು ಯುದ್ಧ ಭೂಮಿಯಲ್ಲಿ. ವರಾಯುಧಂ ರಣಂ. ಕಪಿಪ್ರವೀರಾಹ ಅಖಿಲಾಹ ಪ್ರದುದ್ರುವುಹು. ಎಲ್ಲಾ ಕಪಿಶ್ರೇಷ್ಠರು ಓಡಿ ಹೋಗ್ಬಿಟ್ರಂತೆ. ಎಷ್ಟು ದೂರ? ಭಯಾದತೀತ್ಯೈವಚ ಸೇತುಮಾಶು. ಸೇತುವಿನಿಂದ ಬಂದಿದ್ದು ನೋಡ್ರಿ, ಹೊಳ್ಳಿ ಎಲ್ಲ ಸೇತುವೆ ದಾಟ್ಕೊಂಡು ಹೋಗ್ಬಿಟ್ರಂತ. ಮತ್ತೆ ಹೊಳ್ಳಿ ರಾಮೇಶ್ವರ ಬಂದಾರ ಅವರಲ್ಲ, ಲೆಕ್ಕ ಬಿಟ್ಟುಕೊಂಡು. ಅಂದ್ರೆ ಎಷ್ಟು ದೊಡ್ಡ ವ್ಯಕ್ತಿ ಇರಬೇಡ, ಈ ಸೇತುವೆ ದಾಟ್ಕೊಂಡು ಬರಬೇಡ. ಇದೊಂದು ಮಜಾ ಅದ. ನಂಗೆ ಇದೊಂದು ವಾಕ್ಯ ಆಶ್ಚರ್ಯ ಅನಿಸಿದ್ದು ಇವತ್ತು ಓದೋ ಕಾಲಕ್ಕೆ. ಏನು ಅಂದ್ರೆ, ಏನೋ ಹೆದರಿಕೊಂಡು ಇಲ್ಲಿದ್ದವ್ರು ಅಲ್ಲಿ ಹೋದ್ರು, ಅಲ್ಲಿದ್ದವ್ರು ಅಲ್ಲಿ ಹೋದ್ರು ಅಲ್ಲ, ಇವೆಲ್ಲ ಕಪಿಗಳೇ ಆದದ್ರಿಂದ ಅವೇನು ಸೇತುವೆ ಕಟ್ಟಿದ್ರಲ್ಲ, ಪುನಃ ಸೇತುವೆಯನ್ನ ಏರಿಕೊಂಡು ಜಿಗಿದು ಆ ಕಡೆ ನಿಂತ್ಕೊಂಡ್ರಂತ. ಭಾರತಕ್ಕೆ ಬಂದ್ಬಿಟ್ರಂತ. ಹೊಳ್ಳಿ ಬೇಡಪ್ಪ, ಇವ್ರ ಜೊತೆ ಕ್ರಿಕೆಟ್ ಆಡೋದು ಬೇಡ, ಸುಳ್ಳೆ ಮ್ಯಾಚ್ ಆಡಿಸೋದ್ಬಿಟ್ರೆ ಅದಕ್ಕೆ ಅಂಥೇಳಿ ಮರಳಿ ಹೋದರು ಅಂತ ಹೇಳ್ತಾ ಇದ್ದಾರೆ. ಪ್ರಾಕಾರ ಮಾಲಂಗ್ಯ ಸಪಂಚ ಯೋಜನಂ. ಯದಾಯೋ ಶೂಲವರಾಯುಧೋ ರಣಂ. ಕಪಿ ಪ್ರವೀರಾಹ. ಸಣ್ಣ ಪುಟ್ಟ ಕಪಿಗಳೆಲ್ಲ ದೊಡ್ಡ ದೊಡ್ಡ ಕಪಿಗಳೇ. ಅಖಿಲಾಹ ಪ್ರದುದ್ರುವುಹು. ಭಯಾದತೀತ್ಯೈವಚ ಸೇತುಮಾಶು. ಆ ಸೇತುವೆಯನ್ನು ದಾಟಿಕೊಂಡೇ ಮತ್ತೆ ಹೋಗಿದ್ದಾರೆ ಅಂತ ತಿಳಿಸ್ತಾರೆ. ಉಳಿದದ್ದು ನಾಳೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.